ಸಲ್ಲಿಸುವ ಕನ್ನಡ ಅಂತಾರಾಷ್ಟ್ರೀಯ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸುವಂತಳಾಗಿದ್ದೇನೆ. ಸಹೋದರಿ ಇಂದಿರಾರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುವಂತಳಾಗಿದ್ದೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವಾಮಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಬೆಳಗಿನಿಂದ ಈ ಕ್ಷಣದವರೆಗೂ ನಮ್ಮನ್ನ ಸುರಕ್ಷಿತವಾಗಿ ಕಾಯ್ದಿದ್ದೀರಿ. ಮತ್ತೊಂದು ದಿನವನ್ನ ನೋಡ್ತಕ್ಕಂತ ಒಂದು ಅವಕಾಶವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಒಂದು ಸಮಯದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಂತಳಾಗಿದ್ದೇನೆ. ಸಭಾ ಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ಬೋಧಕರನ್ನು ಸಹ ನಿಮ್ಮ ಕರಗಳಲ್ಲಿ ದೇವ. ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸುತ್ತಾ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ, ನಿಮ್ಮ ಮಹಿಮಾ ವಸ್ತ್ರದಲ್ಲಿ ನಮ್ಮನ್ನು ಹೊದಿಸಿ, ನಿಮ್ಮ ಆತ್ಮಿಕ ಜ್ಞಾನದಿಂದ ನಮ್ಮನ್ನು ತುಂಬಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೇನ್. ಈ ಒಂದು ಸಮಯದಲ್ಲಿ ಸಹೋದರಿ ಆನರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಹತ್ರದಲ್ಲಿ ಇರುವ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನ ನಿನ್ನ ಬಿಡೇನು ಎಂದೆಂದಿಗೂ. ಕೈಬಿಡೇನು ಆ ಮಾತು ಹೇಳಿದ ಹೇಳಿದನಲ್ಲವೇ ನಾ ಕೈಬಿಡೇನು ಆ ಮಾತು ಹೇಳಿದನಲ್ಲ. ಸುತ್ತಲೂಗ ಬಾಡಿ ಹೋದರು ಮೇಲೆ ಸ್ವರ್ಗದಲ್ಲಿ ಬದಲಾಗದು. ಅಲ್ಲಿ ದೇಸು ಸ್ವಾಮಿ ನಾನು ನನ್ನನ್ನು ಕೈಬಿಡನು, ನಾ ಕೈಬಿಡೇನು ಆ ಮಾತು ಹೇಳಿದನಲ್ಲ. ಹೇಳಿದನಲ್ಲವೇ ನಾ ಕೈಬಿಡೇನು, ನಾ ಕೈಬಿಡೇನು ಆ ಮಾತು ಹೇಳಿದನಲ್ಲ. ಹೇಳಿದನಲ್ಲವೇ ಮುಂದೆ ಬಹು ಕಷ್ಟ ಬರುತ್ತಿದ್ದರು ಭಯ ಪಡಲ ಸ್ವಾಮಿ ಇದ್ದಾನೆ. ಬಲವಾಗಿ ಹರ್ಷಗೊಳ್ಳುವೆ ಸ್ವಾಮಿ ಬಿಡಲ ಇನ್ನೊಂದು ಕೈಬಿಡೇನು, ನಾ ಕೈಬಿಡೇನು, ನಾ ಕೈಬಿಡೇನು ಆ ಮಾತು ಹೇಳಿದನಲ್ಲ. ಹೇಳಿದನಲ್ಲವೇ ನಾ ಕೈಬಿಡೇನು, ನಾ
ಬಿಡೇನು ಆ ಮಾತು ಹೇಳಿದನವೇ. ಥ್ಯಾಂಕ್ ಯು ಅಂಕಲ್. ವಿಶೇಷ ಗೀತೆಯನ್ನ ಹಾಡಿದ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಈ ಸಮಯದಲ್ಲಿ ಸಭಾಶಾಲೆಯ ಪಾಠವನ್ನ ಕಲಿಸ್ತಕ್ಕಂಥವ್ರು ಬೋಧಕ ಈ ಸಮಯದಲ್ಲಿ ಕುಮಾರ್ ಉತ್ತಮವಾದಂತಹ ಹಾಡನ್ನ ಹಾಡಿದಂತಹ ಸಹೋದರಿಗೆ ಇಬ್ರು ಮಾತಾಡ್ತಾ ಇದ್ದೀರಾ ಫಸ್ಟ್? ಥ್ಯಾಂಕ್ ಯು ಮೇಡಮ್. ಉತ್ತಮವಾದಂತಹ ಹಾಡನ್ನ ಹಾಡಿದಂತಹ ಸಹೋದರಿಗೆ ಓಕೆ ಉತ್ತಮವಾದಂತಹ ಹಾಡನ್ನ ಹಾಡಿದಂತಹ ಸಹೋದರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಸನ್ನ ಕುಮಾರ್ ಅವರು ಇವತ್ತು ಮಾತಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರ ಸಣ್ಣ ಮಗಳು ಜ್ವರದಿಂದ ಆಸ್ಪತ್ರೆಯಲ್ಲಿ ಇದ್ದಾನೆ. ಅಲ್ಲಿ ಅನಾನುಕೂಲಗಳಿರೋದ್ರಿಂದ ಇವತ್ತಿನ ಪಾಠನ ಅವ್ರು ನಡ್ಸಕ್ ಆಗೋದಿಲ್ಲ. ಅದನ್ನ ನೀವು ಮುಂದುವರಿಸಿ ಎಂಬುದಾಗಿ ನನಗೆ ಕೇಳ್ಕೊಂಡೋದ್ರಿಂದ ಇವತ್ತಿನ ಪಾಠವನ್ನ ನಾನು ಮುಂದುವರಿಸುವವನಾಗಿದ್ದೇನೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶರ್ಲಿ ನಮ್ಮ ಮಗಳ ಹೆಸರು, ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಪಾಠವನ್ನ ಪ್ರಾರಂಭ ಮಾಡುವಾಗೆ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಪಾಠವನ್ನ ಪ್ರಾರಂಭ ಮಾಡೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ಕಳೆದ ಕೆಲವು ವಾರಗಳಿಂದ ಮಾರ್ಕನು ಬರೆದಂತ ಸುವಾರ್ತೆಯ ಮುಖಾಂತರವಾಗಿ ನಿನ್ನ ಸೇವಕ ಸೇವಕಿಯರ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ನಿನ್ನ ಸುವಾರ್ತೆಯ ಸೇವೆಯ ಮಹತ್ವಗಳನ್ನ ಅರಿಯುವಂತೆ ತಿಳಿಯುವಂತೆ ನಿನ್ನ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ಆ ಸುವಾರ್ತೆಯ ಮಾರ್ಗವನ್ನ ಅನುಸರಿಸಿ ನಡೆದು ನಮ್ಮಂತಿರುವಂತ ಇತರರಿಗೂ ಸತ್ಯದ ಸುವಾರ್ತೆಯನ್ನು ಸಾರಲು ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ನೀನು ನಮಗೆ ದಯಪಾಲಿಸುತ್ತಾ ಬಂದಿದ್ದೀಯಪ್ಪ. ಇದಕ್ಕಾಗಿ ಸ್ತೋತ್ರ. ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ನಮ್ಮೊಟ್ಟಿಗೆ ಮಾತನಾಡು. ತಿಳಿಯಬೇಕಾದ ಸತ್ಯವನ್ನ ನಮಗೆ ತಿಳಿಯಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೆನ್. ಸೊ ಮತ್ತೊಮ್ಮೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ ನನ್ನ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಕಳೆದ ಈ ವಾರದ ಪಾಠದಲ್ಲಿ ನಾವು ಮಾರ್ಕನ್ ಬರೆದಂತ ಸುವಾರ್ತೆಯಲ್ಲಿ ನಾವು ನೋಡುವಾಗ ನಿನ್ನೆ ಅನೇಕ ಸಂಗತಿಗಳನ್ನ ಹಿರಿಯ ಬೋಧಕರು ಪ್ರಸನ್ನ ಕುಮಾರ್ ಅವರು ನಮ್ಗೆ ಚೆನ್ನಾಗಿ ಕೊಟ್ರು. ಸೊ ಈ ವಾರದ ಪಾಠಕ್ಕೆ ನಾವು ಹೋಗುವಾಗ 6ನೇ ಅಧ್ಯಾಯಕ್ಕೆ ನಾವು ಹೋಗ್ತೀವಿ. ಈಗಾಗಲೇ ನಮಗೆ ತಿಳಿದಿರುವ ಹಾಗೆ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ ಮಾರ್ಕನು ಬಹಳ ಮಹತ್ತರವಾದಂತಹ ಸಂಗತಿಗಳನ್ನ ಸಂಪೂರ್ಣ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದನ್ನು ಮತ್ತು ಅನೇಕ ಒಂದು ನಿಂದಾಪಮಾನಗಳನ್ನು ತಿರಸ್ಕಾರಗಳನ್ನು ಅದನ್ನ ಹೇಗೆ ಸುವಾರ್ತೆ ಸೇವೆಯಲ್ಲಿ ತನ್ನ ಶಿಷ್ಯರು ಅವುಗಳನ್ನ ಅರ್ಥ ಮಾಡಿಕೊಂಡು ಕ್ರಿಸ್ತನಂತೆ ಈ ಸುವಾರ್ತೆ ಸೇವೆಯನ್ನ ಶ್ರೇಷ್ಠವಾದಂತಹ ಹೋರಾಟದೊಂದಿಗೆ ಮುಂದುವರಿಸುತ್ತಾ ಹೋಗಬೇಕೆಂಬುದನ್ನ ಕ್ರಿಸ್ತನು ಕಲಿಸಿಕೊಟ್ಟದನ್ನು ಸಹ ನಮಗೆ ಮಾರ್ಕನು ತಿಳಿಸುವಂತವನಾಗಿದ್ದಾನೆ. ಈಗ ಯೇಸು ಸ್ವಾಮಿ 6ನೇ ಅಧ್ಯಾಯಕ್ಕೆ ಬರುವಾಗ ಆತನು ಅನೇಕ ಕಡೆ ಸುವಾರ್ತೆಯನ್ನು ಸಾರಿ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿ ತನ್ನ ಹುಟ್ಟೂರಿಗೆ ಬರ್ತಾನೆ. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ರಿಂದ 6 ವಚನ ತನಕ ತನ್ನ ಹುಟ್ಟೂರಿಗೆ ಬರ್ತಾನೆ. ಕಳೆದ ನಿನ್ನೆ ಮೊನ್ನೆ ಅದ್ಭುತ ಕಾರ್ಯಗಳನ್ನ ಮಾಡಿ ಅಲ್ಲಿ ಬಹಳ ದೇವರಿಗೆ ಮಹಿಮೆ ಘನತೆ ಉಂಟಾಗಿ ಜನರು ದೇವ್ರನ್ನ ಕೊಂಡಾಡುತ್ತಾ ಸ್ತುತಿಸುತ್ತಾ ಯೇಸು ಸ್ವಾಮಿನ ಚೆನ್ನಾಗಿ ಹೊಗಳ್ತಾರೆ.
ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಮೆಚ್ಚುತ್ತಾರೆ, ಅಭಿನಂದಿಸ್ತಾರೆ. ಯೇಸು ಸ್ವಾಮಿ ಬಗ್ಗೆ ಘನತೆ ಗೌರವಗಳನ್ನ ಅನೇಕ ಸಾವಿರ ಗಟ್ಟಲೆ ಜನರು ತಮ್ಮ ಹೃದಯಗಳಲ್ಲಿ ತುಂಬಿಕೊಳ್ತಾರೆ. ಇಂಥ ಒಂದು ಉನ್ನತವಾದ ಆಶೀರ್ವಾದಗಳನ್ನ ಹೊಂದಿದವನಾಗಿ ತನ್ನ ತವರಿಗೆ ಬರ್ತಾನೆ. ಅಲ್ಲಿ ತವರಿಗೆ ಬಂದಾಗ ಏನಾಯ್ತು ಎಂಬುದನ್ನ ಮಾರ್ಕನು ತಿಳಿಸ್ತಾನೆ. ದಯಮಾಡಿ ನಮ್ಮ ಸತ್ಯವೇದದಲ್ಲಿ ಮಾರ್ಕನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 6 ವಚನಗಳನ್ನ ನಾವು ಓದಿಕೊಳ್ಳುವಾಗ ಅಲ್ಲಿ ನಮ್ಗೆ ತಿಳಿಸ್ತದೆ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. ಸಬ್ಬತ್ತಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದ. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿ ಅಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೂಸೆ, ಯೂದ, ಸಿಮೋನ ಇವರ ಅಣ್ಣನಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದರು. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ಕಾರ್ಯಗಳನ್ನು ಮಾಡೋದಕ್ಕಾಗಲಿಲ್ಲ. ಅವರು ತನ್ನನ್ನು ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟನು. ತನ್ನ ಸ್ವಂತ ಊರಿಗೆ ಬರ್ತಾನೆ. ಹೊರಗಡೆ ಕ್ರಿಸ್ತನನ್ನ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ, ಅಂಗೀಕಾರ ಮಾಡಿಕೊಳ್ತಾರೆ, ಗೌರವಿಸ್ತಾರೆ ಮತ್ತು ಮಹತ್ಕಾರ್ಯಗಳು, ಅದ್ಭುತ ಕಾರ್ಯಗಳು ಯಥೇಚ್ಛವಾಗಿ ನಡೀತವೆ. ಅನೇಕರು ಆಶೀರ್ವದಿಸಲ್ಪಡ್ತಾರೆ. ಈ ಸಂಭ್ರಮದೊಡನೆ ತನ್ನ ಸ್ವಂತ ಊರಿಗೆ ಬರುವಾಗ ಕ್ರಿಸ್ತನು ತನ್ನ ಸ್ವಂತ ಊರಿನಲ್ಲಿ ತನಗೆ ಅಂಥದ್ದೇ ಆದಂತ ಒಂದು ಆತಿಥ್ಯ ಅಥವಾ ಒಂದು ಸಂತೋಷದ ವಾತಾವರಣಗಳನ್ನ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಜನರು ಕೂಡ ಅಂತ ಒಂದು ಅವಕಾಶಗಳನ್ನ ನಾನು ನೋಡ್ಬೋದು ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ. ಈ ನಿರೀಕ್ಷೆಯಿಂದ ಅಲ್ಲಿಗೆ ಬರುವಾಗ ಅಲ್ಲಿ ನಡೆಯುವಂತ ಕಥೆನೇ ಬೇರೆ ಎಂಬುದನ್ನ ಮಾರ್ಕ್ ಸರ್ವಸಾಮಾನ್ಯವಾಗಿ ಇದು ಆರಂಭದಿಂದಲೂ ದೇವರ ಯೋಜನೆಯಲ್ಲಿ, ದೇವರ ಸೇವೆಯಲ್ಲಿ, ಪ್ರತಿಯೊಬ್ಬ ಸೇವಕರ ಜೀವಿತದಲ್ಲಿ ನಡೆಯಬೇಕಾದಂತ ಘಟನೆಗಳಾಗಿ, ನಡೆದು ಬರುವಂತ ಹಾದಿಗಳಾಗಿ, ಈ ಹಾದಿಯಲ್ಲೇ ಪ್ರತಿಯೊಬ್ಬ ಪ್ರವಾದಿಗಳು, ದೇವರ ಸೇವಕರು ಮುಂದುವರಿಯಬೇಕಾಗಿರುವುದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಕ್ರಿಸ್ತನು ಅದರಿಂದ ಹೊರತಾಗಿರಲಿಲ್ಲ. ಹೌದು, ಆ ಊರಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದು ಆ ಊರಿಗೆ ಹೆಮ್ಮೆ ತರಬೇಕಾಗಿತ್ತು. ಅದಕ್ಕಾಗಿ ಅವರು ಹೆಚ್ಚು ದೇವರಿಗೆ ಸ್ತೋತ್ರ ಹೇಳಬೇಕಾಗಿತ್ತು. ಅಂತ ಒಬ್ಬ ವ್ಯಕ್ತಿ, ದೇವರ ಮನುಷ್ಯನು, ದೇವ ಕುಮಾರನು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ ಆತನು ಓಡಾಡುತ್ತಾ ಬೆಳೆದಿದ್ದಾನೆ. ಆತನ ಮುಖಾಂತರವಾಗಿ ಜಗತ್ತಿಗೆ ಇವತ್ತು ಇಂಥ ಒಂದು ಉನ್ನತವಾದ ಕಾರ್ಯಗಳು ದೇವರ ಮುಖಾಂತರವಾಗಿ ನಡೀತಾ ಇದೆ. ಇದು ಆ ಗ್ರಾಮಕ್ಕೆ, ಅಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಹೆಮ್ಮೆ ತರಬೇಕಾದಂತ ಸಂಗತಿಯಾಗಿದ್ದರೆ, ಆದ್ರೆ ಅಲ್ಲಿ ಹಾಗ ನಡೀಲಿಲ್ಲ. ಅದಕ್ಕೆ ಬದಲಾಗಿ ಆತನ ಬಗ್ಗೆ ಅವರು ಬೇಸರಗೊಂಡರು. ಉತ್ತಮವಾದ ಕಾರ್ಯಗಳನ್ನ ಮಾಡುವಾಗ, ಒಳ್ಳೆ ಹೆಸರನ್ನ ಗಳಿಸುವಾಗ, ಒಳ್ಳೆ ರೀತಿಯಾದಂತ ಆಶೀರ್ವಾದಗಳು ಬರುವಾಗ ಯಾರಿಂದ ಬರ್ತದೆ ಅವರಿಗೆ ಸಿಗಬೇಕಾದಂತ ಹೊಗಳಿಕೆ ಅಥವಾ ಪ್ರಶಂಸೆ, ಗೌರವ ಇದನ್ನ ಕೊಡುವುದು ವಾಡಿಕೆ. ಆದ್ರೆ ಇಲ್ಲಿ ಹಾಗಾಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಅದಕ್ಕೆ ವಿರುದ್ಧವಾಗಿ ಕೆಲಸ ನಡೀತದೆ. ಕಾರಣ ಏನು? ಯೇಸು ಸ್ವಾಮಿ ಹೇಳ್ತಾರೆ, ಸ್ವಂತ ಊರಲ್ಲಿ ಪ್ರವಾದಿಗೆ ಯಾವ ಮರ್ಯಾದೆ ಇಲ್ಲ. ಆದ್ರೆ ಇದು ಸ್ವಂತ ಊರಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕಡೆಯಲ್ಲಿಯೂ ಕೂಡ ಕೆಲವು ಸಾರಿ ದೇವರ ಸೇವಕರು ಎದುರಿಸಬೇಕಾದಂತ ಪರಿಸ್ಥಿತಿ ಆಗಿದೆ. ಆದ್ರೆ ಅದು ಆರಂಭ ಆಗೋದು ಎಲ್ಲಿಂದ? ಸ್ವಂತ ಊರಿಂದ, ಸ್ವಂತ ಸ್ಥಳದಿಂದ, ಸ್ವಂತ ಜನರಿಂದ ಅನ್ನೋದನ್ನ ಈ ಕಥೆಯಲ್ಲಿ ನಾವು ನೋಡುವಂತರಾಗಿ, ಸ್ವಂತ ಊರಿಂದ, ಸ್ವಂತ ಜನರಿಂದ ಇಂಥವುಗಳನ್ನ ಎದುರಿಸಬೇಕಾಗಿ ಬಂದಾಗ ಅದು ಬೇರೆ ಇನ್ಯಾರಿಂದಲೋ ಆ ರೀತಿಯಾದಂತಹ ಒಂದು ವರ್ತನೆಗಳು
ಕಾರ್ಯಗಳು ನಡೆದಾಗ ಅದು ಹೆಚ್ಚಿಗೆ ಮನಸ್ಸಿಗೆ ನೋವನ್ನು ತರೋದಿಲ್ಲ. ಆದ್ರೆ ಎಲ್ಲಿಂದ ಒಂದು ಒಳ್ಳೆಯ ಆ ಒಂದು ಒಳ್ಳೆಯ ಒಂದು ಮಾತುಗಳನ್ನ ಯಾರು ನಮಗೆ ಹಿತವಾಗಿ ಮಾತಾಡ್ತಾರೆ, ಒಳ್ಳೆದನ್ನ ಮಾತಾಡ್ತಾರೆ, ನಾವು ಮಾಡಿದಂತ ಒಳ್ಳೆ ಕಾರ್ಯಗಳನ್ನು ಮೆಚ್ಕೊಳ್ತಾರೆ, ಅಂಗೀಕಾರ ಮಾಡ್ಕೊಳ್ತಾರೆ ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ಅಂತ ಜಾಗದಲ್ಲಿ ನಮಗೆ ವಿರುದ್ಧವಾಗಿ ಕೆಲಸ ಮಾಡುವಾಗ ನಾವು ನೋಡ್ತೇವೆ, ಅದು ಬಹಳ ಬೇಜಾರಾಗ್ತದೆ. ಯೇಸು ಸ್ವಾಮಿಗೂ ಕೂಡ ಅದೇ ಆಗ್ತದೆ. ಅದು ಯೇಸು ಸ್ವಾಮಿ ಆಗುವುದನ್ನ ಚೆನ್ನಾಗಿ ಅರ್ಥವನ್ನಾದದ್ರಿಂದ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅನೇಕ ಸಾರಿ ಈ ಭೂಮಿ ಮೇಲೆ ಸೈತಾನನು ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರಿಗೆ ದೇವರ ಆತ್ಮನು ಹೆಚ್ಚಿನ ವರದಾನಗಳನ್ನ ಕೊಟ್ಟು ಅವರನ್ನ ಉಪಯೋಗಿಸುವಾಗ ಅವರ ವರಕ್ಕೂ ಅವರಿಗೆ ಕೊಟ್ಟಿರುವಂತ ದೇವರ ಕೃಪೆಗೂ ಬೆಲೆ ಸಿಗದ ಹಾಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾನೆ. ಅದು ಬೇರೆ ಯಾರಿಂದಲೂ ಅಲ್ಲ, ಅದು ಶುರುವಾಗೋದು ತಮ್ಮ ಸ್ವಂತ ಜನರಿಂದಲೇ. ಇದನ್ನ ಪ್ರತಿಯೊಬ್ಬ ದೇವರ ಸೇವಕರು, ವಿಶೇಷವಾಗಿ ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತು ದೇವರಿಗಾಗಿ ಉತ್ತಮವಾದ ಕಾರ್ಯಗಳನ್ನ, ಒಳ್ಳೆ ಕಾರ್ಯಗಳನ್ನ ಮಾಡುವಂತವರು ಗಮನಿಸಬೇಕಾಗಿದೆ. ಇಂಥ ರೀತಿಯಲ್ಲಿ ನಡೆಯುವಾಗ ಬಹು ಬೇಗನೆ ನಿರಾಶೆಗೊಳಗಾಗ್ತೇವೆ, ಆತಂಕಕ್ಕೊಳಗಾಗ್ತೇವೆ ಮತ್ತು ಯಾಕಪ್ಪ ನಮ್ಗೆ ಇದು ಬೇಕಾಗಿತ್ತ ಅಂತ ಹೇಳಿ ನಾವು ನಮ್ಮ ಮುಂದಿನ ಪ್ರಯಾಣವನ್ನ ನಿಲ್ಲಿಸ್ತೀವಿ. ಅದನ್ನೇ ಮಾರ್ಕನ ಜೀವಮಾನದಲ್ಲೂ ಕೂಡ ನಡೀತು. ಇದನ್ನ ಸ್ವಾಮಿ ಮಾರ್ಕನು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ವಾಕ್ಯ ಅನೇಕ ಕಡೆ ನಾನು ನೋಡಿದ್ದೀನಿ, ಒಳ್ಳೆಯ ಹಾಡಾಡ್ತಕ್ಕಂಥವ್ರನ್ನ ನಮ್ಮ ಸಭೆಯಲ್ಲೇ ಅವರನ್ನ ನಾವು ಕೊಂಕು ಮಾತುಗಳನ್ನ ಆಡಿ ನೋಯಿಸ್ತೀವಿ. ಒಳ್ಳೆಯ ವರಗಳಿದ್ದವರನ್ನ ಅವ್ರ ಬಗ್ಗೆ ನಾವು ಆಡ್ಕೊಳ್ತೀವಿ, ಅವ್ರ ಕಾಲು ಹೇಳೋದಕ್ಕೆ ನೋಡ್ತೀವಿ. ಅವರ ಅಭಿವೃದ್ಧಿ, ಜನ ಅವ್ರ ಬಗ್ಗೆ ಒಳ್ಳೆ ಮಾತಾಡ್ತಕ್ಕಂಥದ್ದು, ಪ್ರಶಂಸೆ ಮಾಡ್ತಕ್ಕಂಥದ್ದು, ಹೆಮ್ಮೆ ಪಡ್ತಕ್ಕಂಥದ್ದನ್ನ ಕಂಡಾಗ ಸ್ವತಃ ನಾವೇ ನಮ್ಮ ಸಭೆಯಲ್ಲಿ ನಮ್ಮ ಸಂಬಂಧಿಕರಾಗಿದ್ರು ಸಹ ಅವ್ರ ಬಗ್ಗೆ ನಾವು ಹೆಮ್ಮೆ ಪಡೋದನ್ನ ಬಿಟ್ಟು ನಾವು ಅವ್ರ ಬಗ್ಗೆ ಅಸೂಯೆ ಪಡ್ತೇವೆ. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ಸೇವೆಗೆ ಇರುವಂತ ಒಂದು ಸಂದಿಗ್ಧ ಪರಿಸ್ಥಿತಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೇವೆ. ಸೊ ಇದನ್ನ ಯೇಸು ಸ್ವಾಮಿ ಎದುರಿಸ್ತಾರೆ. ಯೇಸು ಸ್ವಾಮಿ ಇಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾದ್ರೆ ಇನ್ನು ದೇವರ ಸೇವೆಯಲ್ಲಿ ಮುಂದೆ ಬರುವಂತ ದೇವರ ಸೇವಕರಿಗೆ ಇದು ಕಠಿಣ ಬುದ್ಧಿ. ಇದನ್ನ ಗಮನದಲ್ಲಿ ಇಡಬೇಕಾಗಿದೆ. ಅದರಿಂದ ದೇವರ ಸೇವೆಯಲ್ಲಿ ನಮಗೆ ಎಲ್ಲಿಂದಲಾದರೂ ಉತ್ತಮವಾದಂತ ಕಾರ್ಯಗಳನ್ನ, ಒಳ್ಳೆಯ ಕಾರ್ಯಗಳನ್ನ ಮಾಡುವಾಗ ಖಂಡಿತವಾಗಿಯೂ ನಿಶ್ಚಯವಾಗಿಯೂ ಅಲ್ಲಿ ಸಿಗಬೇಕಾದಂತ ಘನತೆ, ಗೌರವ, ಮರ್ಯಾದೆಗೆ ಬದಲಾಗಿ ಅಲ್ಲಿ ನಾಚಿಕೆ, ಅವಮಾನ, ಹಿಂಸೆ, ಅಪಮಾನಗಳಾಗುವಂತಹ ಸಂಗತಿಗಳನ್ನ ನಾವು ಇದು ನೋಡ್ಬೇಕಾಗ್ತದೆ. ಅದನ್ನ ಯೇಸು ಸ್ವಾಮಿ ಅಲ್ಲಿ ಅನುಭವಿಸ್ಬೇಕಾಗಿ ಇದು ಮೊದಲನೇ ಘಟ್ಟ. ಆ ಊರಿಗೆ ಬಂದು ಆತನ ದೇವರ ವಾಕ್ಯವನ್ನು ಸಾರುವಾಗ ಆತನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಮಧುರವಾಗಿರ್ತವೆ, ಆತನ ಬಾಯಿಂದ ಬರ್ತಕ್ಕಂಥ ಮಾತುಗಳು ಶಕ್ತಿಯುತವಾಗಿರ್ತವೆ, ಆತನ ಬಾಯಿಂದ ಬರ್ತಕ್ಕಂಥ ಮಾತುಗಳು ದೇವರ ಪ್ರೀತಿ, ಕರುಣೆ, ದಯೆ ಅನೇಕರ ಹೃದಯಗಳನ್ನ ತುಂಬಿಕೊಳ್ಳುವಂತವುಗಳಾಗಿವೆ. ಅನೇಕರ ಹೃದಯದಲ್ಲಿ ಆತ್ಮನ ಕಾರ್ಯಗಳು ನಡೀತವೆ. ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೀತದೆ. ಅದನ್ನೆಲ್ಲ ಕಣ್ಣಾರೆ ನೋಡುವಾಗ ಅದರ ಬಗ್ಗೆ ಹೆಮ್ಮೆ ಪಡುವುದರ ಬದಲು ಅಲ್ಲಿ ಅಸೂಯೆ ಹುಟ್ಟುಕೊಳ್ತದೆ ಸ್ವಂತ ಜನರಿಂದ. ಪ್ರಿಯ ಸಹೋದರ ಸಹೋದರಿಯರೇ, ಮಾರ್ಕನು ಇದನ್ನ ನಮಗೆ ಬಹಳ ನಿಶ್ಚಯವಾಗಿ ತಿಳಿಸ್ತಾನೆ. ಅದಕ್ಕಾಗಿ ನಾವು ವ್ಯಥೆ ಪಡಬೇಕಾಗಿಲ್ಲ, ಚಿಂತೆ ಮಾಡ್ಬೇಕಾಗಿಲ್ಲ, ದುಃಖ ಪಡಬೇಕಾಗಿ ಇದನ್ನ ನಾವು ಎದುರು ನೋಡಬೇಕು ಮತ್ತು ಇವುಗಳಿಗೆ ಇದಕ್ಕೆ ವಿರುದ್ಧವಾಗಿ ನಮ್ಮ ಧ್ಯೇಯಗಳನ್ನ, ನಮ್ಮ ಗುರಿಯನ್ನ ಗಟ್ಟಿಯಾಗಿ ನಾವು ನಮ್ಮ ಜೀವಮಾನದಲ್ಲಿ ಅದನ್ನ ಎದುರಿಸೋದಕ್ಕೆ ಸಿದ್ಧವಾಗಿ. ಅದನ್ನ ತಾನೇ ಸ್ವಾಮಿ ಮಾಡ್ತಾರೆ. ಕೆಲವು ಸಾರಿ ಇಂಥವುಗಳು ನಡೆಯುವಾಗ ನಾವು ಹೆಚ್ಚಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬಾರದು. ಇದು ನಮಗೆ ಅರ್ಥ ಆಗಿದ್ರೆ ನಾವು ಎಷ್ಟೇ ಚೆನ್ನಾಗಿ ದೇವರ ಸೇವೆ ಮಾಡುವಾಗ, ದೇವರ ಸಭೆಯಲ್ಲಿ ದೇವರ ಕೆಲಸ ಕಾರ್ಯಗಳನ್ನ ಮಾಡುವಾಗ, ದೇವರ ಸೇವೆಗೆ ಸಪೋರ್ಟ್ ಮಾಡುವಾಗ, ದೇವರ ಆಲಯದ ಬಗ್ಗೆ ಕಾಳಜಿ ಉಳ್ಳವರಾಗಿರುವಾಗ,
ದೇವರ ಆರಾಧನೆಯಲ್ಲಿ ಆಸಕ್ತಿಯುಳ್ಳವರಾಗಿರುವಾಗ ದೇವರ ಕಾರ್ಯಕ್ರಮಗಳನ್ನ ಆಶೀರ್ವಾದದಾಯಕವಾಗಿ ನಡೆಸಬೇಕೆಂಬ ಹಂಬಲದಿಂದ ನಾವು ನಮ್ಮ ಸ್ವಂತ ಖರ್ಚುಗಳನ್ನ ಮಾಡಿ, ಸಮಯವನ್ನು ಉಪಯೋಗಿಸಿ, ಅಭ್ಯಾಸಗಳನ್ನ ಮಾಡಿ, ಅದಕ್ಕಾಗಿ ಪ್ರಯಾಸ ಪಟ್ಟು ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಾಗ ಅದು ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ನಡೆಯುವಾಗ ಅಲ್ಲಿ ನಾವು ಅದಾದ್ಮೇಲೆ ನಿರೀಕ್ಷೆ ಪಡ್ತಕ್ಕಂಥ ಒಂದು ಪ್ರಶಂಸೆ, ಒಂದು ಘನತೆ, ಒಂದು ಗೌರವನ ಅಂತ ಹೇಳುವಾಗ ಅದಕ್ಕೆ ಬದಲಾಗಿ ಕೊಂಕು ಮಾತುಗಳನ್ನ ನಾವು ಕೇಳುವಾಗ, ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನ ನಾವು ನೆನಪು ಮಾಡ್ಕೋಬೇಕು. ಪ್ರಶಂಸೆಗೆ ಮೊದಲು ನಿಂದೆ ಅಪಮಾನಗಳಿಗೂ ನಾವು ಸಿದ್ಧವಾಗಬೇಕು. ಅದೇ ದೇವರ ಸೇವೆಯಲ್ಲಿ ಮೊದಲ ಆದ್ಯತೆ ನಮಗೆ ಸಿಗ್ತದೆ. ಯಾಕಂತಂದ್ರೆ ಯಾವುದೇ ಒಂದು ಸ್ಥಳದಲ್ಲಿ ದೇವರ ಸೇವೆ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ದೇವರ ಘನತೆಗೆ ಗೌರವಕ್ಕೆ ತಕ್ಕ ಹಾಗೆ ಯಾರಿಂದಲಾದ್ರೂ ನಡೀತದೆ ಅಂತಂದ್ರೆ ಅವರನ್ನ ಸೈತಾನನು ಅಷ್ಟು ಸುಲಭವಾಗಿ ಮುಂದೆ ಬಿಡೋದಿಲ್ಲ. ಎಲ್ಲ ಒಂದ್ ಕಡೆ ಅದನ್ನ ತಡೆದು ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೊದಲನೇದಾಗಿ ನಮ್ಮ ಮೇಲೆ ನಾವೇ ಇಂತಹ ಪ್ರಕರಣಗಳಾದಾಗ ನೊಂದುಕೊಂಡು ಆ ಕೆಲಸವನ್ನ ನಾವೇ ನಿಲ್ಲಿಸಿ ಬಿಡ್ಬೇಕು ಅಂತ ಆಕ್ರಮಣವನ್ನ ಮಾಡ್ತಾರೆ. ಅದಕ್ಕಾಗಿಯೇ ಈ ಮಾತುಗಳನ್ನ, ಈ ಸತ್ಯವನ್ನು ನಮ್ಗೆ ತಿಳಿಸ್ತಾರೆ. ದೇವರ ಸೇವೆಯಲ್ಲಿ ಒಂದು ಸಾರಿ ನಾವು ನೇಗಿಲ ಮೇಲೆ ಕೈ ಇಟ್ಟ ಮೇಲೆ ಹಿಂದಕ್ಕೆ ತಿರುಗಿ ನೋಡಬಾರದು ಅಂತ. ಒಂದ್ ವೇಳೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಾವು ದೇವರ ರಾಜ್ಯಕ್ಕೆ ಯೋಗ್ಯರಲ್ಲ ಎಂಬುದಾಗಿ ವೈಯಕ್ತಿಕವಾಗಿ ಯೇಸು ಸ್ವಾಮಿ ಇದನ್ನ ಅನುಭವಿಸಿದ. ಯಾರ ಹೃದಯದಲ್ಲಿ ದೇವರ ಸೇವೆ ಬಗ್ಗೆ, ದೇವರ ಆರಾಧನೆ ಬಗ್ಗೆ, ದೇವರ ಆಲಯದ ಬಗ್ಗೆ, ಸುವಾರ್ತೆ ಸೇವೆ ಬಗ್ಗೆ ಅಭಿಮಾನ ಇಟ್ಟು ದೇವರ ಮಹಿಮೆಗಾಗಿ ಜೀವಿಸುವಂತ ಅವಕಾಶಗಳನ್ನ ಪಡೆದು ಅದಕ್ಕಾಗಿ ಪ್ರಯಾಸ ಪಟ್ಟು ಈ ಭೂಮಿ ಮೇಲೆ ಮುಂದೆ ಬಂದು ಸೇವೆ ಮಾಡ್ತಾರೆ, ಅವರು ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೋಬೇಕು. ಮತ್ತು ಇವುಗಳಿಗೆ ಯಾವತ್ತೂ ಕೂಡ ನಾವು ನೊಂದ್ಕೋಬಾರ್ದು ಅಥವಾ ಹಿಂಜರಿಬಾರ್ದು. ನಮ್ಮ ಗುರಿ, ನಮ್ಮ ಧ್ಯೇಯ ಏನಿದೆ ಅದು ಅಚಲವಾಗಿ ಕ್ರಿಸ್ತನಲ್ಲಿ ಮುಂದುವರಿಬೇಕು. ಅದಕ್ಕಾಗಿ ದೇವರ ಆತ್ಮನ ಸಹಾಯದೊಂದಿಗೆ ಇವುಗಳನ್ನೆಲ್ಲ ಎದುರಿಸುತ್ತಾ ನಾವು ಮುಂದೆ ಸಾಗ್ಬೇಕು. ಯೇಸು ಕ್ರಿಸ್ತನು ಅಲ್ಲಿಗೆ ನಿಲ್ಲಿಸಲಿಲ್ಲ ತನ್ನ ಕೆಲಸ, ಅದನ್ನು ಮುಂದೆ ಹೋಗಿ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ನಾವು ನೋಡ್ತೇವೆ, ಸ್ವತಃ ಸಂಬಂಧಿಕರು ಹೊಟ್ಟೆ ಕಿಚ್ಚುಪಟ್ರು. ಇಲ್ಲಾದದ್ದು ಅಷ್ಟೇ, ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಅನ್ನೋದು ಎಲ್ಲರ ಮೇಲೆ ಇಲ್ಲದೇ ಇದ್ರು ವಿಶೇಷವಾಗಿ ಪ್ರಾಮಾಣಿಕವಾಗಿ ಯಥಾರ್ಥವಾಗಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕ್ತಾರಲ್ಲ ಅವರ ಮೇಲೆ ಎಲ್ಲರಿಗೂ ಇದ್ದೇ ಇರ್ತಾರೆ. ಯಾಕಂತಂದ್ರೆ ಒಳ್ಳೆಯ ಕ್ರಿಯೆಗಳು ಅವುಗಳನ್ನ ಮುಚ್ಚಿಡಕ್ಕಾಗೋದಿಲ್ಲ, ಅದು ಬೆಳಕಿಗೆ ಬಂದೇ ಬರ್ತದೆ. ಕೆಟ್ಟದಕ್ಕೂ ಒಳ್ಳೆಯದಕ್ಕೂ ಇರುವಂತ ಅಂತರ ವ್ಯತ್ಯಾಸ ಜಗತ್ತಿಗೆ ಗೊತ್ತಾಗ್ತದೆ, ಜನರ ದೃಷ್ಟಿಗೆ ಬೀಳ್ತದೆ, ಅವ್ರ ಮನಸ್ಸಿಗೆ ಅರ್ಥ ಆಗ್ತದೆ. ಈ ವ್ಯಕ್ತಿ ಮಾತಾಡೋದು ಒಳ್ಳೇದು, ಅವನ ಕ್ರಿಯೆಗಳು ಒಳ್ಳೇದು, ಅವನು ತಾನೇನ್ ಹೇಳ್ತಾನೆ ಅದ್ರ ಪ್ರಕಾರ ನಡೀತಾನೆ, ಅವನು ಮಾತು ತಪ್ಪವನಲ್ಲ, ದೇವರು ಭಯಭಕ್ತಿಯುಳ್ಳವನು, ಶಿಸ್ತಿನಲ್ಲಿದ್ದಾನೆ, ಭಯಭಕ್ತಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾನೆ, ಕುಟುಂಬವನ್ನ ಜೋಪಾನ ಮಾಡ್ತಾನೆ, ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಎಲ್ರ ಜೊತೆಗೂ ಆತನು ಒಳ್ಳೆಯವನಾಗಿದ್ದಾನೆ, ಎಲ್ರಿಗೂ ಒಳ್ಳೇದನ್ನ ಮಾಡ್ತಾನೆ. ಸೊ ಇದು ಒಳ್ಳೆಯ ಕ್ರಿಯೆಗಳು ಕ್ರಿಸ್ತನ ಆತ್ಮನಿಂದ ನಮ್ಮ ಹೃದಯದಲ್ಲಿ ತುಂಬಿ ಹೊರಸೂಸುವಾಗ ಇವುಗಳು ಜನಕ್ಕೆ ಅರ್ಥ ಆಗ್ತದೆ. ಆವಾಗ ತಾನೇ ಜನ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ನಡತೆಗಳನ್ನ ಕುರಿತು ತಮಗೆ ಅಂತ ಗುಣ ನಡತೆಗಳು ಇಲ್ಲದ ಪ್ರಯುಕ್ತ ಇದ್ರೂ ಅವುಗಳನ್ನು ಉಪಯೋಗಿಸಿಕೊಳ್ಳದೆ ಅದನ್ನ ದುರ್ಮಾರ್ಗಕ್ಕೆ ಉಪಯೋಗಿಸುವಂತ ಕಾರ್ಯಗಳನ್ನು ಅವರು ಮಾಡ್ತಾ ಇರೋದ್ರಿಂದ ನಮಗೆ ಸಿಗುವಂತ ಒಂದು ಒಳ್ಳೆಯ ಹೆಸರು, ಒಂದು ಪ್ರಶಂಸೆ, ಇದನ್ನ ಅವರು ಸಹಿಸಿಕೊಳ್ಳಲಾಗದೆ ನಿಶ್ಚಯವಾಗಿ ಹೊಟ್ಟೆ ಕಿಚ್ಚು ಪಡುವಂತರಾಗ. ಇದು ಆರಂಭದಲ್ಲಿ ಮನೆಯವರಿಂದಲೇ, ಕುಟುಂಬದಿಂದಲೇ, ಸಂಬಂಧಿಕರಿಂದಲೇ ಪ್ರಾರಂಭ ಆದ್ರೂ ನಾವೆಲ್ಲೂ ಹೋಗ್ತೀವೋ ಅಲ್ಲೆಲ್ಲ ನಮ್ಮನ್ನ ಹಿಂಬಾಲಿಸ್ತದೆ. ಇದನ್ನು ಮಾತ್ರ ಅರ್ಥ ಮಾಡ್ತೀವಿ ದೇವರ ಸೇವಕರು, ಸಭಿಕರು ಕೂಡ. ಯಾಕಂದ್ರೆ ನಾವು ದೇವರ ಬೆಳಕಾಗಿ ಲೋಕದಲ್ಲಿ ಜೀವಿಸ್ತೇವೆ. ಸಭೆಯಾಗಿಲಿ ಸಭಿಕರಾಗಿ ನಾವು ಕೂಡ ದೇವರ ವ್ಯಕ್ತಿತ್ವವನ್ನು ಪ್ರಚುರಪಡಿಸಬೇಕಾಗ್ತದೆ, ದೇವರ ಪ್ರೀತಿಯನ್ನು ಪ್ರಚುರಪಡಿಸಬೇಕಾಗ್ತದೆ, ದೇವರ ಮಾರ್ಗದಲ್ಲಿ ನಡಿಬೇಕಾಗ್ತದೆ, ಇನ್ನೊಬ್ಬರಿಗೆ ಹಿತವನ್ನ ಮಾಡ್ಬೇಕಾಗ್ತದೆ, ಒಳ್ಳೆದನ್ನ ಮಾಡ್ಬೇಕಾಗ್ತದೆ. ಇತರರಿಗೋಸ್ಕರ ನಾವು ಕಷ್ಟಗಳನ್ನ ಬಾಧೆಗಳನ್ನ ಎದುರಿಸಿ ಅವರ ಹಿತಕ್ಕಾಗಿ ನಾವು ಕೆಲವು ಸಾರಿ ಪ್ರಯಾಸ ಪಡಬೇಕಾಗ್ತದೆ. ಇವೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡುವಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಇದು ಒಳ್ಳೆತನ ಅರ್ಥವಾದ್ರೂ ಕೂಡ ಕೆಲವರಿಗೆ ಇದು ಬಾಧೆಯಾಗ್ತದೆ.
ಯಾಕಂದ್ರೆ ಅವ್ರು ಎಷ್ಟೋ ವರ್ಷ ಅಲ್ಲಿದ್ರು ಕೂಡ ಅಂತದನ್ನ ಅದರಲ್ಲಿ 5 ಪೈಸೆನೂ ಮಾಡಕ್ ಅವ್ರಿಗೆ ಆಗಿರೋದಿಲ್ಲ. ಅವ್ರು ಇನ್ನೊಬ್ಬರ ಎದೆ ಮೇಲೆ ಕುತ್ಕೊಂಡು ತಾವು ಸಿಂಹಾಸನವನ್ನ ಆಡಳಿತ ಮಾಡೋದಕ್ಕೆ ತಮ್ಮ ಸಮಯವನ್ನು ಉಪಯೋಗಿಸ್ತಾರೆ ಹೊರತು ಇನ್ನೊಬ್ಬರ ಭಾರವನ್ನು ಹೊತ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಟ್ಟರು. ಈ ಜಗತ್ತೇ ಆ ರೀತಿ ಈ ಭೂಮಿ ಮೇಲೆ ಇವತ್ತು ಹಾಗೇ ಇದೆ. ಅಂತ ಒಳಗಡೆ ನಾವು ಯಾರೋ ಒಬ್ರು ಬಂದು ಅದಕ್ಕೆ ವಿರುದ್ಧವಾಗಿ ಇನ್ನೇನೋ ಒಂದು ಒಳ್ಳೆ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಅದಷ್ಟು ಎಲ್ಲಿ ಹೋದ್ರು ಕೂಡ ಒಳ್ಳೇದನ್ನ ಮಾಡುವಾಗ ಯಾರು ನಿಮ್ಮನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ, ಮೆಚ್ಕೋತಾರೆ ಒಪ್ಕೋತಾರೆ ಆ ತಾತ್ಕಾಲಿಕವಾದ ರೀತಿ. ಕೆಲವೊಬ್ರು ಇರ್ತಾರೆ ಯಥಾರ್ಥವಾಗಿರ್ತಕ್ಕಂಥವ್ರು, ಅಷ್ಟಕ್ಕೆ ಬಿಡೋದಿಲ್ಲ. ಮುಂದೆ ಅವರು ನಮ್ಮ ಪಾಲಿಗೆ ನೆರವಾಗಿ ನಿಂತ್ಕೊಳ್ತಾರೆ. ನಿಂತವ್ರು ಇದ್ದಾರೆ ಸಭೆಯಲ್ಲಿ, ಹೊರಗಡೆ ಒಳಗಡೆ ಹೋದಲ್ಲಿ ಬಂದಲ್ಲಿ ನಮ್ಮ ಹಿತಕ್ಕಾಗಿ ದೇವರು ಅಂತವ್ರು ಇಟ್ಟಿದ್ದಾರೆ. ಆದ್ರೆ ಸುಮಾರು 99 ಪೈಸೆ ಭಾಗ ಜನರು ದೇವರು ಕೊಟ್ಟಂತಹ ಉತ್ತಮವಾದಂತಹ ಆತ್ಮೀಯ ವರಗಳನ್ನ ನಾವು ಹೊಂದಿದವರಾಗಿ ಅವುಗಳು ನಮ್ಮಿಂದ ಹೊರಸೂಸುವಾಗ ಅದನ್ನ ಸಹಿಸಿಕೊಳ್ಳದೆ ಅವುಗಳನ್ನ ಮಟ್ಟ ಹಾಕುವಂತ ಪ್ರಯತ್ನವನ್ನೇ ಮಾಡಲು ಕಾಯ್ತಿರ್ತಾರೆ. ಅದನ್ನ ತಾನೇ ಸದ್ದುಕಾಯರು, ಫರಿಸಾಯರು, ಯಹೂದಿಗಳು, ಶಾಸ್ತ್ರಿಗಳು ಮುಂದೆ ದೇವರ ಯೇಸು ಕ್ರಿಸ್ತನ ಹೆಸರು ಪ್ರಖ್ಯಾತಿ ಬಂದಾಗ ಆತನು ದೇವರ ಮಹತ್ಕಾರ್ಯಗಳನ್ನ ಮಾಡುತ್ತಾ ಈ ಭೂಮಿ ಮೇಲೆ ಆತನಿಂದ ದೇವರ ಸುವಾರ್ತೆ ಈ ಭೂಮಿ ಮೇಲೆ ಅತ್ಯಧಿಕವಾಗಿ ಅಭಿವೃದ್ಧಿ ಆಗುತ್ತಾ ಬರುವಾಗ ಆತನನ್ನ ಸಂಪೂರ್ಣವಾಗಿ ಮುಗಿಸಿ ಬಿಡುವಂತ ಆಲೋಚನೆಗೆ ಹೋಗ್ತಾನೆ. ಇವೆಲ್ಲವನ್ನ ಮಾರ್ಕನು ನಮಗೆ ತಿಳಿಸ್ತಾನೆ ಸೇವೆಯಲ್ಲಿ. ನೋಡ್ತೇವೆ ಇಲ್ಲಿ ಒಂದು ರೀತಿಯ ಹೊಟ್ಟೆ ಕಿಚ್ಚು ಅವ್ರಿಗಾದ್ರೆ ಸ್ನಾನಿಕನಾದ ನೆಕ್ಸ್ಟ್ ಘಟನೆ ಏನಾಗ್ತದೆ, ಸ್ನಾನಿಕನಾದ ಯೋಹಾನ ವಿಷಯಕ್ಕೆ ಹೋಗ್ತೀನಿ. 4 ನಿಮಿಷ ಅಲ್ಲಿ ಸ್ನಾನಿಕನಾದ ಯೋಹಾನನನ್ನ ಸಾಯಿಸೇ ಬಿಡ್ತಾರೆ. ತಾನೇ ಒಂದ್ ಕಡೆ ಯೇಸು ಸ್ವಾಮಿ ಒಳ್ಳೆ ಕ್ರಿಯೆಗಳನ್ನ ಮಾಡಿ ಹೊಟ್ಟೆ ಕಿಚ್ಚು, ಇನ್ನೊಂದು ಕಡೆ ಸ್ನಾನಿಕನಾದ ಯೋಹಾನನ ಮೇಲೆ ಹೊಟ್ಟೆ ಕಿಚ್ಚಿಕೊಳ್ತಾರೆ. ಕಾರಣ ಏನು? ಇತರರ ಪಾಪಗಳನ್ನ ಖಂಡಿಸ್ತಾನೆ. ಸೊ ನಮ್ಮ ಒಳ್ಳೆ ಕ್ರಿಯೆಗಳು ಯಾವತ್ತೂ ಕೂಡ ಇತರರ ಕೆಟ್ಟ ಕ್ರಿಯೆಗಳನ್ನ ಬೆಳಕಿಗೆ ತರ್ತಾರೆ. ಅದು ಸಮಸ್ಯೆ. ನೀವು ಒಳ್ಳೆಯವರಾಗಿ ದೇವ್ರ ಭಯಭಕ್ತಿಗಳವರಾಗಿ ದೇವ್ರ ಮಾರ್ಗದಲ್ಲಿ ನಡ್ಕೊಳ್ಳುವಾಗ ನಿಮ್ಮಚ್ಚಿಗೆ ನೀವು ಒಳ್ಳೆಯವರಾಗಿದ್ರು ಕೂಡ ಇನ್ನೊಬ್ಬರಿಗೆ ಅದು ದೊಡ್ಡ ಸಮಸ್ಯೆನೆ. ಅವ್ರು ಮಾಡ್ತಕ್ಕಂಥ ತಪ್ಪು ಬೆಳಕಿಗೆ ಬರ್ತದೆ. ಇಲ್ಲಿ ತನಕ ಅವೆಲ್ಲ ಮುಚ್ಚಿರ್ತದೆ. ಒಂದ್ ವೇಳೆ ನೀವು ಒಂದು ಹೊಸ ಸ್ಥಳಕ್ಕೆ ಹೋದಾಗ ನೀವು ಅಲ್ಲಿ ಒಳ್ಳೇದನ್ನ ಮಾಡುವಾಗ ಇಲ್ಲಿಂದ ಬಂದಪ್ಪ ಇವನು ತಲೆನೋವಾಗಿದ್ದಾನೆ, ಕೆಲವೊಬ್ಬರಿಗೆ ತಲೆನೋವು ಆಗ್ಬಿಡ್ತಾರೆ. ಒಳ್ಳೆಯದಲ್ಲ, ದೇವರ ಕೆಲಸ, ದೇವರ ಸೇವೆ, ದೇವ್ರ ಕಾರ್ಯಗಳು. ಸ್ನಾನಿಕನಾದ ಯೋಹಾನನು ಹೆರೋದನಿಗೆ ತಲೆನೋವು ಆಗ್ಬಿಟ್ಟು ಅವನ ಪಾಪದ ಕಾರ್ಯಗಳು ಹೊರಗಡೆ ಬಂತು, ಅವನು ನೇರವಾಗಿ ಖಂಡಿಸ್ತಿದ್ನು. ಈಗ ಅದಕ್ಕೆ ಸ್ಕೆಚ್ ಹಾಕಿದ್ರು. ಅವನ ಕೆಲಸವನ್ನ ನಿಲ್ಲಿಸಿದ್ರು, ಅವನ ಬಾಯಿ ಮುಚ್ಚಿಸಿದ್ರು. ಅವನಲ್ಲಿದ್ದಂತ ಉತ್ತಮವಾದಂತ ದೇವರ ಸೇವೆಯ ಯೋಜನೆಯನ್ನ ಸೈತಾನನು ನಿಲ್ಲಿಸುವುದಕ್ಕೆ ಹೆರೋದನನ್ನ ಮತ್ತು ಆತನ ಅಣ್ಣನ ಹೆಂಡತಿಯನ್ನು ಉಪಯೋಗಿಸ್ಕೊಂಡ. ಕಾರಣ ಏನು? ಅಲ್ಲೂ ಹೊಟ್ಟೆ ಕಿಚ್ಚು. ಸೈತಾನನು ಎಲ್ಲಿ ಹೋದ್ರು ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವರ ಸೇವೆಯಲ್ಲಿ, ದೇವರ ಸಭೆಯಲ್ಲಿ, ದೇವರ ಘನತೆಗಾಗಿ ಯಾವುದೇ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡುವಾಗ ಆ ವ್ಯಕ್ತಿಯ ಮೇಲೆ ನಿಶ್ಚಯವಾಗಿ ತನ್ನ ಆಕ್ರಮಣವನ್ನು ಮಾಡೇ ಮಾಡ್ತಾನೆ. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ತೇವೆ. ನಾವು ಯಾವತ್ತು ಎಲ್ಲಾ ಕಡೆ ಹೋದಲ್ಲಿ ಒಳ್ಳೆದನ್ನ ನಿರೀಕ್ಷಿಸಕ್ಕಾಗೋದಿಲ್ಲ. ಕೆಟ್ಟದ್ದು ಇದೆ ಅನ್ನೋದನ್ನ ನಾವು ಎಚ್ಚರಿಕೆ ವಹಿಸಬೇಕು. ನಾವೆಲ್ಲೇ ಹೋಗಿ ಸುವಾರ್ತೆ ಸಾರುವಾಗ ಇಂಥ ವಿಚಾರಗಳ ಬಗ್ಗೆ ನಾವು ಮೊದಲೇ ಕಾಳಜಿ ಉಳ್ಳವರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಅವ್ರನ್ನ ತಡೆಯೋದಕ್ಕೆ ನಮ್ ಕೈಲಿ ಆಗಲ್ಲ. ಬಟ್ ಅಂತವ್ರ ವಿಷಯದಲ್ಲಿ ನಾವು ಕಾಳಜಿ ಉಳ್ಳವರಾದ್ರೆ ಬರಬಹುದಂತ ಅಪಾಯಗಳನ್ನ ನಾವು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು, ನಿಧಾನ ಮಾಡ್ಬೋದು. ನಾವು ಮಾಡ್ಬೇಕಾದಂತ ಕಾರ್ಯಗಳಲ್ಲಿ ಹೆಚ್ಚು ಕೆಲಸವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಬೋದು. ಸ್ವಲ್ಪ ಎಚ್ಚರವಾಗಿದೆ. ಈ ಸತ್ಯವನ್ನ ಮಾರ್ಕನು ನಮಗೆ ತಿಳಿಯಬೇಕು. ದೇವರ ಮಕ್ಕಳಾದಂತ ನಾವು ಎಚ್ಚರವಾಗಿರ್ಬೇಕು. ಇಂಥವು ಇದೆ, ಇದು ನಮ್ಗೆ ಗೊತ್ತಿರಬೇಕು. ನಾವು ಒಳ್ಳೆಯವರಾಗಿದ್ದೀವಿ ಅಂತಂದ್ರೆ ಅಷ್ಟಕ್ಕೆ ನಾವು ಸುಮ್ಗಿರೋಕ್ ಆಗೋದಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ನೀವು ಸರ್ಪದಂತೆ ಜಾಣರಾಗಿರಿ, ಪಾರಿವಾಳದಂತೆ ನಿಷ್ಕಪಟಿಗಳಾಗಿರಿ, ಉತ್ತಮವಾಗಿರಿ, ಒಳ್ಳೆಯವರಾಗಿರಿ. ಬಟ್ ಒಂದು ಕಣ್ಣು ಮಾತ್ರ
ನಿಮ್ಮ ಹಿಂದೆ ಇರ್ತಕ್ಕಂತ ಜನರ ಮೇಲೆ ಇರ್ಲಿ. ಅವ್ರು ಯಾವಾಗ ನಿಮ್ ಮೇಲೆ ಹಿಂದೆ ಬಂದು ಚುರಿ ಹಾಕ್ತಾರೋ, ಬೆನ್ನು ಹಿರಿತಾರೋ, ನಿಮ್ಮನ್ನ ಮುಗಿಸೋ ಪ್ರಯತ್ನ ಮಾಡ್ತಾರೋ ನಿಮ್ಗೆ ಗೊತ್ತಿಲ್ಲ. ನಿಮ್ ಕಣ್ಣು ಮಾತ್ರ ಹೊಂದಿದೆ. ಜವಾಬ್ದಾರಿಕವಾದ ಸೇವೆಯನ್ನ ಆಸಕ್ತಿಯಿಂದ ಮಾಡುವಂತ ಪ್ರತಿಯೊಬ್ಬ ದೇವರ ಮಗನಿಗೆ, ದೇವರ ಮಗಳಿಗೆ ಅಪಾಯ ಕಾದಿಟ್ಟ ಬುದ್ಧಿ. ಇದನ್ನ ನಾವು ಗ್ರಹಿಸ್ಕೋಬೇಕು. ಅದಕ್ಕಾಗಿ ನಾವು ಯಾವತ್ತೂ ಕೂಡ ನಮ್ಮ ಹಿಂದೆ ಒಂದು ಕಣ್ಣಿಟ್ಕೋ, ಎಚ್ಚರವಾಗಿರ್ಬೇಕಾಗ್ತದೆ. ಓದಲ್ಲಿ ಬಂದಲ್ಲಿ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ನಾವು ಸೇವೆ ಮಾಡಬೇಕು. ದೇವ್ರ ಧೈರ್ಯ ಕೊಟ್ಟಿದ್ದಾನೆ, ನಮ್ಗೆ ತಲಾಂತ ಕೊಟ್ಟಿದ್ದಾನೆ, ನಮ್ಗೆಲ್ಲಾ ಇದೆ ಅಂತ ಧೈರ್ಯವಾಗಿ ನಾವು ಮುಂದೆ ಹೋಗಿ ಅಪಾಯಕ್ಕೆ ಸಿಕ್ಕಿಕೊಳ್ಳುವಾಗ ಅನಂತರ ನಾವು ಮಾಡ್ಬೇಕಾದಂತ ಎಷ್ಟೋ ಕಾರ್ಯಗಳು ನಿಂತು ಹೋಗ್ಬಿಡ್ತವೆ. ಸೈತಾನನಿಗೆ ಅದು ಬಹಳ ಒಳ್ಳೆಯ ಆಕ್ರಮಣಕ್ಕೆ ಆಹ್ವಾದ ಮಾಡ್ದಂಗ ಆಗ್ತದೆ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ದೇವರ ಮಕ್ಕಳಾಗಿ ಭೂಮಿ ಮೇಲೆ ಒಳ್ಳೆತನವನ್ನ ನಾವು ಇತರರಿಗೆ ದಾನ ಮಾಡುವಾಗ, ಇತರರ ಮುಂದೆ ಪ್ರಕಟಪಡಿಸುವಾಗ, ಪ್ರಚುರಪಡಿಸುವಾಗ ಕೆಟ್ಟವರ ಮೇಲೆ ಒಂದು ಕಣ್ಣಿಟ್ಟುಕೊಂಡು ಅವರಿದ್ದಾರೆ ಅಂತಕ್ಕಂಥ ಅರಿವಿಂದ ಹೊಂದಿದವರಾಗಿ ಬಹಳ ಎಚ್ಚರಿಕೆಯಿಂದ ಕಾಳಜಿಯಿಂದ ದೇವರ ಸೇವೆಯನ್ನು ಮಾಡಬೇಕು. ಅದಕ್ಕಾಗಿ ನಾವು ಮಾಡೋ ಕೆಲಸನ ನಿಲ್ಲಿಸ್ಬೇಕು ಅಂತ ಅಲ್ಲ, ನಾವೆಂದೂ ನಿಲ್ಲಿಸ್ಬೇಕಾದ ಅವಶ್ಯಕತೆ ಇಲ್ಲ. ಅಂತ್ಯ ಹಾಗೆ ಆಗ್ತದೆ. ಆದರೆ ದೇವರ ಭಯಭಕ್ತಿಯುಳ್ಳ ದೇವರ ಮಕ್ಕಳು ದೇವರ ಆತ್ಮನಿಂದ ನಡೆಸಲ್ಪಟ್ಟು ದೇವರ ನಾಮದ ಘನತೆಗಾಗಿ ಸೇವೆ ಮಾಡುವಾಗ ದೇವರು ಕೊಟ್ಟಿರುವಂತ ಆತ್ಮಿಕ ವರಗಳು ಸದುಪಯೋಗವಾಗಿ ಹೆಚ್ಚು ಫಲವನ್ನ ನೀಡುವಂತ ರೀತಿಯಲ್ಲಿ ನಾವು ದೇವರಿಗೆ ಸೇವೆ ಮಾಡಬೇಕು. ಅದನ್ನ ತಾನೇ ಯೋಹಾನನ ಒಂದು ಕಥೆಯಲ್ಲಿ ನಾವು ನೋಡುವಂತದ್ದಾಗಿ. ಮುಂದೆ ಇನ್ನೊಂದು ವಿಷಯಕ್ಕೆ ಬರ್ತೀವಿ. ಅಲ್ಲೇನಪ್ಪಾ ಅಂತಂದ್ರೆ ತನ್ನ ಶಿಷ್ಯರನ್ನ ದೇವರು ಇಬ್ಬಿಬ್ಬರನ್ನಾಗಿ ಕಳಿಸ್ತಾರೆ ಸುವಾರ್ತೆಯ ಸಾರೋದು. ಅಲ್ಲಿ ಅವ್ರಿಗೆ ಹೇಳ್ತಾನೆ, ನೀವು ದಾರಿಗೆ ಹೋಗುವಾಗ ನೀವು ಏನು ತೆಗೆದುಕೊಂಡು ಹೋಗ್ಬೇಡ್ರಿ, ನೀವು ಏನು ಇಲ್ಲದೆ ಓದೋಣ, ಅದನ್ನ ಓದ್ಬಿಡೋಣ ನಮ್ಮ ಸತ್ಯವೇದದಲ್ಲಿ. ಅದು ಮುಂದಿನ ಪಾಠದಲ್ಲಿ ಬರ್ತದೆ. ಅದು ಸ್ವಾಮಿ ತನ್ನ ಜೀವಿತದಲ್ಲಿ ದೇವರ ಮಕ್ಕಳಿಗೆ ತಿಳಿಸಬೇಕಾದಂತ ಅನೇಕ ಸಂಗತಿಗಳನ್ನ ವಿಶೇಷವಾಗಿ ದೇವರ ಸುವಾರ್ತೆಯಲ್ಲಿ ಮಾರ್ಕನ ಮುಖಾಂತರವಾಗಿ ನಮಗೆ ಹೆಚ್ಚಿನ ಗಮನಕ್ಕೆ ತರುವಂತ ಪ್ರಯತ್ನ ಮಾಡುವ. ಸ್ನಾನಿಕನಾದಂತ ಯೋಹಾನನ ವಿಷಯದಲ್ಲಿ ಆದಂತ ಘಟನೆಗಳು ಈ ಕೊನೆ ಕಾಲದಲ್ಲಿ ಸೇವಕರ ಜೀವಿತದಲ್ಲಿ ಎದುರಾಗ್ತದೆ. ಆ ಸಮಯದಲ್ಲಿ ತಾನೇ ನಾವು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ದೇವರ ನಾಮದ ಘನತೆಗಾಗಿ ನಮ್ಮ ಕೆಲಸವನ್ನ ನಾವು ಸಂಪೂರ್ಣ ಮಾಡ್ಬೇಕಾಗ್ತದೆ. ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ ಇಂಥ ಘಟನೆಗಳು ನಡೀತವೆ. ಒಂದ್ ಕಡೆ ಸುವಾರ್ತೆ ಸಾರಲ್ಪಡ್ತಾನೆ, ಇನ್ನೊಂದ್ ಕಡೆ ಯೋಹಾನನನ್ನ ಸೆರೆಮನೆಗೆ ಯೋಹಾನನನ್ನು ಕೊಲ್ಲಿಸಿಬಿಡ್ತಾರೆ. ಈಗ ಸುವಾರ್ತೆ ಸಾರೋದಕ್ಕೆ ಧೈರ್ಯ ಎಲ್ಲಿಂದ ಬರ್ತದೆ? ಕೊಲೆಯಾಗಿ ಹೋಗ್ತದೆ. ಇಂಥದನ್ನ ಯಾರು ನೆನೆಸಿರ್ಲಿಲ್ಲ. ಅಂತ ಘಟನೆ ಆಗುತ್ತದೆ. ಸೇವೆನಲ್ಲಿ ಇಂಥವುಗಳನ್ನ ನಾವು ಬಹಳ ಅನುಭವಿಸ್ತೀವಿ. ಸೇವಕರಾಗಿ ನಾವು ಇದನ್ನ ಎದುರಿಸಬೇಕಾಗ್ತದೆ. ಇದಕ್ಕೆ ಬೇಕಾದ ಸಾಕಷ್ಟು ಧೈರ್ಯ ಬೇಕು, ಆತ್ಮನ ಸಂಬಂಧ ಬೇಕು. ದೇವರ ಜೊತೆ ನಿಕಟವಾದಂತ ಸಂಬಂಧವನ್ನ ಹೊಂದಿದಾಗ ಇಂಥ ಪರಿಸ್ಥಿತಿಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ಸಭೆಯನ್ನ ನಾನು ಹೋದಾಗ ಸುಮಾರು ಆ ಸಭೆ ನಮ್ಮ ಅಡ್ವೆಂಟಿಸ್ಟ್ ಸತ್ಯವನ್ನು ತಿಳ್ಕೊಂಡು ಸುಮಾರು 25 ವರ್ಷಗಳಾಗಿ 25 ವರ್ಷದಿಂದ ಅಲ್ಲಿ ಒಂದು ಆಲಯವನ್ನ ಕಟ್ಟಬೇಕೆಂಬುದಾಗಿ ಎಷ್ಟೇ ಪ್ರಯತ್ನ ಪಟ್ಟು ಆಗಿರ್ಲಿಲ್ಲ. ಆದ್ರೆ ಆ ಸ್ಥಳದಲ್ಲಿ ನಾನು ಹೋದ್ಮೇಲೆ ಒಬ್ಬ ವ್ಯಕ್ತಿ ಬಹಳ ಅತ್ಯಾಸಕ್ತಿಯಿಂದ ನನ್ನ ಜೊತೆಗೆ ನಿಂತುಕೊಂಡು, ಹೋದಕ್ರೆ ನಮ್ಮ ಊರಲ್ಲಿ ನಾವು ಆಲಯವನ್ನು ಕಟ್ಟಲೇಬೇಕು, ನಾವೇನಾದ್ರೂ ಮಾಡೋಣ ಅಂತ ಯೋಚನೆ.
ಅವರು ನಾವು ಇಬ್ರು ಕೂತ್ಕೊಂಡು, ಅವರು ಸ್ವಲ್ಪ ವಿದ್ಯಾವಂತರಾಗಿದ್ರು. ಸೊ ಅವ್ರ ಸಲಹೆಗಳನ್ನ ಪಡ್ಕೊಂಡು ನಾವಿಬ್ರು ಸೇರ್ಕೊಂಡು ನಾವು ಅಲ್ಲಿ ಎಲ್ಲಾ ರೀತಿಯಲ್ಲಿ ಆಲಯ ಕಟ್ಟೋದಕ್ಕೆ ಫಂಡನ್ನ ಕಲೆಕ್ಟ್ ಮಾಡಿದ್ವಿ. ಸ್ವತಃ ಸಂಸ್ಥೆಯಿಂದ ಜನರಿಂದ ಫಂಡನ್ನ ಕಲೆಕ್ಟ್ ಮಾಡಿ ಆಲಯವನ್ನ ಪಾಯ ಹಾಕಿದ್ವಿ. ಅದು ಒಂದು ಹಂತಕ್ಕೆ ಇನ್ನೇನೋ ಬೇಸ್ಮೆಂಟ್ ಡೆವಲಪ್. ಹೇಳ್ತೀನಿ ನಿಮಗೆ, ಆ ವ್ಯಕ್ತಿ ಇದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು. ಅವರನ್ನ ಜೊತೆಲಿ ಇಟ್ಟುಕೊಂಡು ಸೇವೆ ಪ್ರಾರಂಭ ಮಾಡಿದೆ, ಕೆಲಸವನ್ನ ಪ್ರಾರಂಭ ಮಾಡಿದೆ, ಸತ್ತೇ ಹೋಗ್ಬಿಟ್ರು. ಇದಕ್ಕಿದ್ದಾಗೆ ಒಂದ್ ರಾತ್ರಿ ಬೆಳಿಗ್ಗೆ ಹೇಳ್ತಿದ್ದೀನಿ, ಫೋನ್ ಬರ್ತದೆ, ಒಬ್ಬ ವ್ಯಕ್ತಿ ಸೈಕಲ್ ನಿಂದ ಬರ್ತಾರೆ, ಹಿಂಗಾಗೋಯ್ತು, ಇಂಥವ್ರು ತೀರ್ಕೊಂಡ್ಬಿಟ್ರು ಸಭೆನಲ್ಲಿ. ಆ ಸಭೆಯ ಊರು ಹೇಳಲ್ಲ, ಯಾಕಂತಂದ್ರೆ ಅನೇಕರಿಗೆ ಗೊತ್ತು. ಹೇಗಾಗ್ಬೋದು? ಆ ಒಬ್ಬ ವ್ಯಕ್ತಿನೇ ನನಗೆ 100% ಸಪೋರ್ಟ್ ಆಗಿ ನಿಂತ್ಕೊಂಡು ಆಲಯವನ್ನು ಕಟ್ಟೋದಕ್ಕೆ ಎಲ್ಲವನ್ನ ಮಾಡಿದ್ರು. ಬೇರೆ ಆ ಒಂದು ಆಲಯವನ್ನು ಕಟ್ಟಿ ಮುಗಿಸ್ಬೇಕಾದ್ರೆ ಅನಂತರ 7-8 ವರ್ಷಗಳಾಯ್ತು. ಬಹಳ ಪ್ರಯಾಸ ಪಡಬೇಕಾಗಿತ್ತು. ದೇವರ ಸೇವೆಯಲ್ಲಿ ಇಂಥ ಅಪಾಯಗಳನ್ನ ಸೇವಕರು ಎದುರಿಸಬೇಕಾಗ್ತದೆ, ಸಭೆ ಎದುರಿಸಬೇಕಾಗ್ತದೆ. ಇದನ್ನ ನಾವು ಪಣ ತೊಟ್ಟು ನಮ್ಮ ನಿರ್ಧಾರಗಳನ್ನ ನಾವೇನ್ ಹಾಕೊಂಡಿರ್ತೀವಿ ದೇವರ ಸೇವೆಯಲ್ಲಿ, ಅವುಗಳನ್ನ ನಾವು ಛಲದಿಂದ ಸಂಪೂರ್ಣಗೊಳಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಪ್ರಯಾಸ ಪಡ್ಬೇಕಾಗ್ತದೆ. ಮಾರ್ಕನು ಈ ಕೊನೆ ಕಾಲದಲ್ಲಿ ಸುವಾರ್ತೆ ಸೇವೆ ಸಂಪೂರ್ಣ ಆಗ್ಬೇಕಾದ್ರೆ ಬರೀ ಬಾಯಿ ಮಾತಿನಿಂದ ಆಗೋದಲ್ಲ. ಇವೆಲ್ಲ ಇದು ಹೃದಯಾಂತರಾಳದಿಂದ ದೇವರನ್ನ ಪ್ರೀತಿಸುವಂತ ಕ್ರಿಯೆಗಳು ನಮ್ಮಲ್ಲಿ ನಡೆಯುವಾಗ ಮಾತ್ರ ಅದು ಸಾಧ್ಯ. ಸ್ನಾನಿಕನಾದಂತ ಯೋಹಾನನಿಗಾದಂತ ಪರಿಸ್ಥಿತಿಗಳು ಸಭೆಯಲ್ಲಿ ನಡೀತವೆ. ಕೆಟ್ಟದ್ದಕ್ಕಂತೂ ಅಲ್ಲ, ಒಳ್ಳೆಯದನ್ನ ಮಾಡುವಾಗ ಅಂಥದ್ದನ್ನ ಅನುಭವಿಸ್ತಾರೆ. ಈಗ ಇಂಥ ಪರಿಸ್ಥಿತಿಗಳು ಎದುರಾದಾಗ ನಾವು ಹೇಗೆ ಅವುಗಳನ್ನು ಸ್ವೀಕರಿಸ್ತೀವಿ? ಹೇಗೆ ಸ್ವಾಮಿ ಮುಂದೆ ಸವಾಲುಗಳು ನೋಡ್ತೇವೆ. ಅದೇನೇ ಆದ್ರೂ ದೇವರ ಸುವಾರ್ತೆ ಸೇವೆ ನಿಲ್ಲ. ಯೋಹಾನನ ಮರಣ ಯೇಸು ಕ್ರಿಸ್ತನ ಮರಣವನ್ನ ಹತ್ತಿರದಲ್ಲಿದೆ ಎಂಬುದಾಗಿ ತೋರಿಸ್ತದೆ. ಹಾಗೆ ಈ ಭೂಮಿ ಮೇಲೆ ಎಲ್ಲೇ ಏನೇ ಒಂದು ಘಟನೆಗಳು ದೇವರ ಜನಕ್ಕೆ, ದೇವರ ಸಭೆಗೆ, ದೇವರ ಸತ್ಯಕ್ಕೆ, ಸುವಾರ್ತೆಗೆ ವಿರುದ್ಧವಾಗಿ ನಡೆಯುವಾಗ ಮುಂದೆ ಇರ್ತಕ್ಕಂಥ ಇತರರಿಗೂ ಸಹ ಈ ಸನ್ನಿವೇಶಗಳು ಎದುರಾಗ್ತಾ ಇವೆ, ಸನಿಹದಲ್ಲಿ ಇವೆ ಎಂಬುದನ್ನ ನಮಗೆ ಖಾತ್ರಿ ಪಡಿಸ್ತದೆ. ಆದರೆ ಅವುಗಳಿಗೆ ನಾವು ಶುದ್ಧವಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಲಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾರದ ಪಾಠದಲ್ಲಿ ಸೈತಾನನು ತನ್ನ ದೊಡ್ಡ ಅಸ್ತ್ರವನ್ನಾಗಿ ದೇವರ ಸೇವೆಯಲ್ಲಿ ದೇವರ ಮಕ್ಕಳನ್ನ ಕೆಡುವಲು ಉಪಯೋಗಿಸುವಂತ ಒಂದು ಸಾಧನೆ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಹೇಬೆಲನನ್ನ ಕೊಲ್ಲುವ ಹಾಗೆ, ಈ ಹೊಟ್ಟೆ ಕಿಚ್ಚು ಕ್ರಿಸ್ತನನ್ನು ಸಹ ಕೊಲ್ಲುವ ಹಾಗೆ, ಈ ಹೊಟ್ಟೆ ಕಿಚ್ಚು ಸ್ನಾನಿಕನಾದ ಯೋಹಾನನನ್ನ ಕೊಲ್ಲುವ. ಈ ಹೊಟ್ಟೆ ಕಿಚ್ಚು ಈ ಭೂಮಿ ಮೇಲೆ ಕ್ರಿಸ್ತನಿಗಾಗಿ ಕಾರ್ಯ ಮಾಡುವಂತ ಪ್ರತಿಯೊಬ್ಬರ ಪ್ರಾಣಕ್ಕಾಗಿ ಹೊಂಚಾಗ್ತದೆ ಹೊರತು ಯಾವತ್ತೂ ಇದನ್ನ ಮರೆಯಬಾರ್ದು. ಆದ್ರೆ ಇದಕ್ಕಾಗಿ ನಾವು ಹೆದರ್ಲೂಬಾರ್ದು. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಎಲ್ಲದಕ್ಕೂ ಸಿಗ್ತಾರೆ. ದೇವರನ್ನ ಪ್ರೀತಿಸುವವರಾದ್ರೆ ಅದಕ್ಕೆ ನಾವು ಒಪ್ಪಿಸ್ಕೊಡ್ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಶ್ರೇಷ್ಠವಾದ ಹೋರಾಟಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೊಡ್ಬೇಕು. ಹೆಚ್ಚಿನ ಸಂಗತಿಗಳನ್ನ ಚರ್ಚೆಯಲ್ಲಿ ನಾವು ಕಲಿಯೋಣ. ದೇವರ ಈ ಪಾಠವನ್ನು ಆಶೀರ್ವದಿಸಲಿ. ಈ ಪಾಠದ ಕುರಿತು ಅನೇಕ ವಿಷಯಗಳು ನಿಮ್ಮ ಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಪಾಠದಲ್ಲಿ ಯಾವುದಾದರೂ ಪ್ರಶ್ನೆಗಳಿರುವುದಾದರೆ, ನಿಮ್ಮ ಒಂದು ಅನಿಸಿಕೆಗಳು ಇರುವುದಾದರೆ ತಿಳಿಸಲು ವಿನಂತಿಸುವಂತಳಾಗಿದ್ದೇನೆ. ಎಲ್ಲರಿಗೂ ವಂದನೆಗಳು. ಇವತ್ತಿನ ಪಾಠದಲ್ಲಿ ನಾವು ನೋಡುವಾಗ ಇಲ್ಲಿ ನಜರೇತು ಸ್ವಂತ ಊರಿನಲ್ಲಿ ಯೇಸು ಸ್ವಾಮಿಯನ್ನ ತಿರಸ್ಕರೋದು ಸಹಜ. ನಮ್ಮೂರುಗಳಲ್ಲೂ ನಾವು ಎಂತ ಅಧಿಕಾರಿಯಾಗಿ ಹೋದ್ರು ಕೂಡ ಎಲ್ಲರೂ ನಮ್ಮನ್ನ ತಿರಸ್ಕಾರವಾಗಿ ಮಾತಾಡ್ತಾರೆ. ಇಲ್ಲೇ ಬೆಳೆದವನು, ಹೀಗೆ ಇದ್ದವನು, ಇವನ ಸ್ಥಿತಿಗತಿ ನಮ್ಗೆ ಗೊತ್ತಿಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇದಕ್ಕೆ ಆದರೆ ಇಲ್ಲಿ ಯೆಹೂದ್ಯರ ನಾಯಕರಾಗಿರೋರು ಯೇಸು ಕ್ರಿಸ್ತನ ಕೊಲ್ಲಬೇಕೆಂಬ ಒಳಸಂಚಿನ ಹೂಡಿದ್ರಲ್ಲ, ಯಾಕೆ? ಇದು ಪ್ರಶ್ನೆ. ಅರ್ಥ ಆಯ್ತಲ್ಲ?
ಯೆಹೂದ್ಯರ ನಾಯಕರುಗಳು ಯೇಸು ಸ್ವಾಮಿಯನ್ನ ಕೊಲ್ಲಬೇಕು ಅನ್ನೋ ಒಳಸಂಚನ ಅವರು ರೂಪಿಸ್ತಾರಲ್ಲ, ಯಾಕೆ ಅಂತ ಪ್ರಶ್ನೆ. ಗೊತ್ತಿರೋರು ಯಾರಾದ್ರೂ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರೆ ಒಳ್ಳೇದು. ಯೇಸು ಸ್ವಾಮಿನ ಯಹೂದ್ಯರ ನಾಯಕಗಳು ಯಾಕೆ ಕೊಲ್ಲಬೇಕಂತ ಒಳಸಂಚು ಮಾಡಿದರು ಎಂಬುದಾಗಿ ನಾವು ನೋಡ್ಬೇಕಾದ್ರೆ ಅವ್ರದೇ ಆದಂತ ಕೆಲವು ನಿಯಮಗಳು, ಕೆಲವು ಪದ್ಧತಿಗಳು ಇದ್ವು, ಯಾರು ಯಹೂದ್ಯರು. ಹಾಗಾಗಿ ಇವರು ಯೇಸು ಸ್ವಾಮಿ ಏನ್ ಮಾಡ್ತಿದ್ನು, ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಮಾಡ್ತಿದ್ನು, ಮತ್ತು ಅನೇಕ ಒಂದು ಕಾರ್ಯಗಳಲ್ಲಿ ಮುಂದಾಗಿ ತಿಳಿಸ್ತಿದ್ನು. ಆದ್ರೆ ಇವ ಎಲ್ಲವನ್ನು ಯಹೂದ್ಯರು ಏನ್ ಮಾಡ್ತಿದ್ರು, ಈತನ ವಿರೋಧವಾಗಿ, ಅಂದ್ರೆ ನಮ್ಮ ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಈತನ ಕೆಲಸ ಮಾಡ್ತಿದ್ದಾನಲ್ಲ, ಹಾಗಾಗಿ ಇವನನ್ನು ಯೇಸು ಸ್ವಾಮಿಯನ್ನು ಕೊಲ್ಲಬೇಕೆಂಬುದಾಗಿ ಅವರು ಒಳಸಂಚು ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಆದಂತ ನಿಯಮಗಳಿಗೆ ವಿರೋಧವಾಗಿ ಮಾಡುವಂತ ಸಂದರ್ಭದಲ್ಲಿ ಈ ಒಳಸಂಚು ನಡೀತು ಎಂಬುದಾಗಿ ನನ್ನ ಅನಿಸಿಕೆ ಸರ್. ಇನ್ನೊಂದು ಪಾಯಿಂಟ್, they didn't believe that he was son of God. They were not ready to accept that. Hope that's the reason why he was. ಹೇಳಿ. That may be one of the causes. ನಿಶ್ಚಯವಾಗಿ, ಖಂಡಿತವಾಗಿ. ಎಸ್ ಸರ್, ಗೋ ಅಹೆಡ್. ಹೇಳಿ. ಖಂಡಿತವಾಗಿ ಯೇಸು ಕ್ರಿಸ್ತನು ದೇವಕುಮಾರನು, ದೇವರ ಮಗನು, ತಮ್ಮ ಪಾಪಗಳಿಗಾಗಿ ಭೂಮಿ ಮೇಲೆ ತನ್ನ ರಕ್ತದಿಂದ ನಮ್ಮನ್ನ ಬಿಡಿಸಿ ಕಾಪಾಡೋದಕ್ಕೆ ಬಂದವನು. ಈ ಸತ್ಯವನ್ನ ಅನೇಕ ಸಂಗತಿಗಳ ಮುಖಾಂತರವಾಗಿ ಯೇಸು ಕ್ರಿಸ್ತನವರಿಗೆ ತಿಳಿಸಿಕೊಟ್ರು ಅವರ ಮನಸ್ಸು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ತಯಾರಿರ್ಲಿಲ್ಲ. ಅಂತ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರಿದ್ರು. ಅವ್ರ ಹೃದಯಗಳು ಅಷ್ಟು ಕಠಿಣವಾಗಿದ್ದು, ಆದುದರಿಂದ ಆತನ ಬಗ್ಗೆ ಹೆಚ್ಚಾಗಿ ದ್ವೇಷ ಹುಟ್ಟಿಸಿಕೊಂಡ್ರೆ ಹೊರತು ಆತನ ಬಂದಂತ ಧ್ಯೇಯ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನೇ ಮಾಡ್ಲಿಲ್ಲ ಅವರು. ಅದು ಸಂಪೂರ್ಣವಾಗಿ ಅವರ ಹೃದಯಗಳನ್ನ ಸೈತಾನನು ವಶಕ್ಕೆ ಪಡ್ಕೊಂಡದ್ದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಕೊನೆಗೆ ಅದನ್ನ ಕೊನೆ ತನ್ನ ಶಿಲುಬೆ ಮೇಲೆ ಮರಣದಲ್ಲಿ ಮಾತುಗಳನ್ನ ಹೇಳ್ತಾನೆ, ತಂದೆಯೇ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎರಿಯೋದಿಲ್ಲ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ. ಸೈತಾನನು ಆ ರೀತಿ ಅವರನ್ನ ಉಪಯೋಗಿಸೋದು. ಆ ರೀತಿಯಾದಂತ ವರ್ತನೆಗಳು ಅವ್ರು ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬಂದು ಕೊನೆಗೆ ಸಂಪೂರ್ಣವಾಗಿ ತಮ್ಮ ರಕ್ಷಣೆಯನ್ನ ಅವ್ರು ಕಳ್ಕೊಂಡ್ರು. ಅಷ್ಟೇ ಅಲ್ಲ ಆಗಿರೋದು. ಸರ್, ಒಂದು ವೇಳೆ ಇವರು ನೀವು ಹೇಳಿದ ಸರಿ, ಒಂದ್ ವೇಳೆ ಇವರು ಯೆಹೂದ್ಯರ ನಾಯಕರುಗಳು, ಯೆಹೂದ್ಯರು ಎಲ್ರೂ ಸೇರಿ ಯೇಸು ಸ್ವಾಮಿನ ಪ್ರೀತಿ ಮಾಡಿ ಪ್ರೋತ್ಸಾಹ ಮಾಡಿದ್ರೆ, ಇಲ್ಲಿ ಯೆಶಾಯನಿಗೆ ಬರೆದಂತ ಪ್ರವಾದನೆ ಗ್ರಂಥ 53 ನೆರವೇರಿಸಿತ? ಅದು ನಿಶ್ಚಯವಾಗಿ ಇದು ಮರ್ಮ. ಈ ವಿಷಯ ಬಹಳ ಗಂಭೀರವಾದದ್ದು. ಒಂದ್ ವೇಳೆ ಅವ್ರು ಪ್ರೀತಿ ಮಾಡಿದ್ದಾಗಿದ್ರೆ ಯೇಸು ಸ್ವಾಮಿ ಅಲ್ಲಿ ನೆರವೇರ್ತಿರಲಿಲ್ಲ. ಖಂಡಿತವಾಗಿ ಅದು ಇನ್ನೊಂದು ರೀತಿಯಲ್ಲಿ ಸೇವೆಗೆ ಸೋಲಾಗ್ತಿತ್ತು. ಬಟ್ ದೇವರ ಯೋಜನೆ ನಮ್ಗೆ ಅರ್ಥ ಆಗೋದಿಲ್ಲ. ಅವರು ಆ ಸ್ಥಾನವನ್ನ ಪಡ್ಕೊಂಡ್ರು, ಆ ಸ್ಥಾನಕ್ಕೆ ಅವರು ತಮ್ಮನ್ನು ಒಪ್ಪಿಸ್ಕೊಟ್ರು. ಅದು ದೇವರ ಚಿತ್ತದ ಪ್ರಕಾರವಾಗಿ, ದೇವರ ಯೋಜನೆ ಪ್ರಕಾರವಾಗಿ ಅವ್ರು ಮಾಡ್ಬೇಕಾದ ಕಾರ್ಯಗಳನ್ನ ಅವ್ರು ಮಾಡ್ಲೇಬೇಕಾಗ್ತದೆ. ಕೇಡಿನ ದಿನಕ್ಕಾಗಿ ದುಷ್ಟರನ್ನ ದೇವರು ಉಂಟು ಮಾಡಿದ್ದಾನೆ. ಅದರಿಂದ ದೇವರ ಯೋಜನೆ ಸಂಪೂರ್ಣ ಆಗ್ಬೇಕಾದ್ರೆ ಕೆಲವರು ಆ ರೀತಿನೂ ನಡ್ಕೊಳ್ಬೇಕಾಗ್ತದೆ. ಅದ ಹಾಗಾಯ್ತು ಅಷ್ಟೇ. ಓಕೆ ಸರ್. ಅಂದ್ರೆ ದೇವರು ತನ್ನ ಕಾರ್ಯವನ್ನು ಸಾಧಿಸುವಾಗ ಈ ದುರಾತ್ಮಗಳ ಯಾವುದು ಈ ಸೇನೆ ಈ ಯೆಹೂದ್ಯರ ಮೇಲೆ ಬಂತು. ದುರಾತ್ಮಗಳು ಅವ್ರನ್ನ ಆಳ್ಕೆ ಮಾಡೋದು. ಯಾಕೆಂದ್ರೆ ಇಲ್ಲಿ ದೇವರು ಆದಿಯಲ್ಲಿಯೇ ತಾನು ಜಜ್ಜಲ್ಪಡ ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು
ನಮ್ಮ ಎಲ್ಲಾ ಭೂಲೋಕದ ಎಲ್ಲಾ ಜನರನ್ನು ರಕ್ಷಣೆ ಮಾಡುವಂತ ಒಂದು ಯೋಜನೆ, ಅದಕ್ಕಾಗಿ ಯೇಸು ಸ್ವಾಮಿನ ದೇವರು ಕಳಿಸ್ಕೊಡುದು ಅಂತ ನೋಡ್ತೀವಿ. ಇಬ್ರಿಯ 2:14 ನೋಡುವಾಗ ಸೈತಾನ ತಲೆ ಜಜ್ಮನ ಬಿಡಿಸಬಹುದು ಅಂತ ನೋಡ್ತೀವಿ. ಅದೇ ರೀತಿ ಇಲ್ಲಿ ಈ ಯೇಸು ಸ್ವಾಮಿ ಹಿಂದೆ ಪ್ರವಾದಿಗಳ ಮೂಲಕ 9 ಯೆಶಾಯ 9:6 ಬರ್ಬೇಕಾದ ಲೋಕ್ಷಕ ಹೆಂಗ್ ಬರ್ತಾನೆ, ಇದೆಲ್ಲ ನೋಡುವಾಗ ಈ ಒಂದು ಯೇಸು ಕ್ರಿಸ್ತ ನಮಗೋಸ್ಕರ ಇಲ್ಲಿ ಮಾನವರನ್ನ ರಕ್ಷಿಸೋದಕ್ಕೋಸ್ಕರ ಆತನ ಈ ಲೋಕಕ್ಕೆ ಬರುವಾಗ ಈ ಒಂದು ಮರಣ ದಂಡನೆಯನ್ನ ಆತನು ಶಿಲುಬೆ ಮೇಲೆ ಅನುಭವಿಸಿ ಅದರ ಮೂಲಕವಾಗಿ ಸೈತಾನನ ಗೆಲ್ಲುವಂತ ಒಂದು ವಿಶೇಷವಾದ ಒಂದು ಇದು ಯೋಜನೆ ಆತನಿಗಿತ್ತು. ಇದು ಆದಿಯಲ್ಲೇ ಪ್ರಾರಂಭವಾದದ್ದು. ಇದೆಲ್ಲ ನಡಿಬೇಕಾದ್ರೆ ಇಲ್ಲಿ ಯೆಹೂದ್ಯರು ವಿರೋಧ ಆಗ್ಬೇಕಾಗುತ್ತೆ, ಸ್ವಂತವರು ವಿರೋಧ ಬೇಕಾದ್ರೆ ಒಂದು ಗ್ರೂಪ್ ಇಲ್ಲಿ ಸೈತಾನನ ಪ್ರೇರೇಪಣೆಯಿಂದ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗಿ ಇದು ಅದು ಯೇಸು ಸ್ವಾಮಿಗೆ ಮಾತ್ರ ಸೀಮಿತವಲ್ಲ, ಕ್ರಿಸ್ತನ ಹಿಂಬಾಲಿಸುವಂತ ಎಲ್ಲರಿಗೂ ಕೂಡ ಈ ಲೋಕದಲ್ಲಿ ಒದಗಿ ಬರುವಂತ ಒಂದು ಸ್ಥಿತಿಗತಿಗಳು, ಇವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮಗೆ ದೇವರು ಯಾಕೆ ಇದನ್ನ ಅರ್ಥ ಮಾಡ್ಕೊಡ್ತಾನೆ ಅಂತಂದ್ರೆ ಇದಕ್ಕೆ ನಾವು ಸಿದ್ಧವಾಗ್ಬೇಕಾಗ್ತದೆ, ಕ್ರಿಸ್ತನನ್ನ ಅನುಸರಿಸಬೇಕಾಗ್ತದೆ. ಇನ್ನೊಂದು ಸರ್ 12 ಶಿಷ್ಯರಲ್ಲಿ ಇಸ್ಕರಿಯೋತ ಯೂದ ಯೇಸು ಸ್ವಾಮಿಯರಿಗೆ ನುಡ್ದೇ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನಿಗೆ ನೇಮಿಸಿದಂತೂ ಅಷ್ಟು ಒಂದು ಕೀಳಾದ ಒಂದು ಜವಾಬ್ದಾರಿ. ಅವನು ಶಿಷ್ಯನಾಗಿದ್ರು ಕೂಡ ಯೇಸು ಸ್ವಾಮಿನ ಹಿಡ್ಕೊಡುವಂತಹ ಒಂದು ಇದು, ಇವನು ನುಡ್ದೇ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ನೀವ್ ಮಾಡ್ಬೇಕಾದ ಕೆಲಸ ಬೇಗ ಮಾಡ್ಬಿಡಪ್ಪ ಅಂತ ಈಗ ಹೇಳುವಾಗ ಇವೆಲ್ಲವೂ ಸಹ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ಈ ಲೋಕವನ್ನ ಆತನು ಇಡೀ ಲೋಕನ ರಕ್ಷಣೆಗೆ ಆತನು ಮುಂದಾಗಬೇಕು. ಒಂದು ಪ್ರಾಣಕ್ಕೋಸ್ಕರ ಆತನು ತನ್ನ ಒಂದು ಯೋಜನೆಯನ್ನ ಇದ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ದೇವರು ತನ್ನ ಒಂದು ಯೋಜನೆ ನೆರಬೇಕಾದ್ರೆ ಈ ರೀತಿಯಾದ ಅಡಚಣೆಗಳು ಬಂದಾಗ ಅವನೇ ಬದಿಗಿಟ್ಟು ಇಡೀ ಲೋಕವನ್ನೇ ರಕ್ಷಿಸುವಂತ ಕೆಲಸನ ಯೇಸು ಸ್ವಾಮಿ ಮಾಡೋದು ಮಾಡ್ತಿದ್ದಾರೆ. ಹಲೋ ಹಲೋ ಥ್ಯಾಂಕ್ ಯು ಹೇಳಿ. ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳು ಆತನು ಜನಪ್ರಿಯತೆಗೆ ಹೆಚ್ಚು ಕಾರಣ ಆಯ್ತು. ಆ ಜನಪ್ರಿಯತೆಯನ್ನ ಗಮನಿಸಿದಂತ ಯಹೂದ್ಯರು ಇವರು ರಾಜಕೀಯವಾಗಿ ಯೇಸು ಸ್ವಾಮಿಯನ್ನ ಬಳಸ್ಕೊಳ್ಲಿಕ್ಕೆ ಇದು ಯೋಚನೆ ಮಾಡಿದ್ರು. ಅಂದ್ರೆ ಆ ಕಾಲದಲ್ಲಿ ರೋಮನ್ ಸರ್ಕಾರ ಇದ್ದದ್ರಿಂದ ರೋಮ್ ಸರ್ಕಾರವು ಇಸ್ರಾಯೇಲ್ ಯಹೂದ್ಯರನ್ನ ದ್ವೇಷಿಸ್ತಾ ಇತ್ತು. ಅವ್ರಿಗೆ ಬಹಳವಾಗಿ ಕಠಿಣ ರೀತಿಯಲ್ಲಿ ನಡ್ಸ್ಕೊಳ್ತಾ ಇದ್ದದ್ರಿಂದ ಯೇಸು ಸ್ವಾಮಿಯ ಜನಪ್ರಿಯತೆಯ ಮೂಲಕ ಯಹೂದ್ಯರು ಯೇಸು ಕ್ರಿಸ್ತನನ್ನ ಇದು ಮೆಸ್ಸಿಯನ್ ಬಂದಿದ್ದಾನೆ ಎಂಬುದಾಗಿ ತಿಳ್ಕೊಂಡು, ಅಂದ್ರೆ ಇವರ ಒಂದು ರಾಜನಾಗಬಹುದು ಎಂಬ ಒಂದು ಉದ್ದೇಶದಿಂದ ಇವರು ಸ್ವಾಮಿಯನ್ನ ಅವರು ತಿಳ್ಕೊಂಡಿದ್ರು. ಆದ್ರೆ ಯೇಸು ಕ್ರಿಸ್ತನು ಆ ಒಂದು ಲೌಕಿಕ ರೀತಿಯಲ್ಲಿ ರಾಜನಾಗ್ಲಿಕ್ಕೆ ಇಷ್ಟಪಡದೆ ದೇವರ ಒಂದು ಆಜ್ಞೆಯನ್ನ ನೆರವೇರಿಸ್ಲಿಕ್ಕೋಸ್ಕರ, ರಕ್ಷಣಾ ಯೋಜನೆಯನ್ನ ನೆರವೇರಿಸ್ಲಿಕ್ಕೋಸ್ಕರ ಸ್ವಾಮಿ ಸುವಾರ್ತೆ, ಯಾವ ಸುವಾರ್ತೆ? ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಸಾರುವುದರಲ್ಲಿಯೇ ತನ್ನ ಒಂದು ಗಮನವನ್ನ ಆತನು ಇಟ್ಕೊಂಡು ಅದೇ ಕಾರ್ಯದಲ್ಲಿ ಮುಂದುವರೆದ್ರಿಂದ ಇವರು ಯಹೂದ್ಯರು ಅವನ ಮೇಲೆ ಕೋಪ ಮಾಡ್ಕೊಳ್ಳಿಕ್ಕೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬಹುದಾಗಿದೆ. ಒಳ್ಳೆ ಸಿಸ್ಟರ್ ಹೇಳಿದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಕಳ್ಕೊಂಡಿರುವಂತ ನಿತ್ಯ ಜೀವನ ಮತ್ತೆ ಪುನರುತ್ಥಾನದ ಮೂಲಕವಾಗಿ ನಾವು ಪಡ್ಕೋಬೇಕಾದ್ರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ಇದೇ ಪರಲೋಕದಲ್ಲಿ ತೀರ್ಮಾನಿಸಲ್ಪಟ್ಟ ಉದ್ದೇಶ. ಅದಕ್ಕೆ ಹೇಳೋದು ಜಗದ ಉತ್ಪತ್ತಿಗೆ ಮುಂಚೆ ನೇಮಿಸಲ್ಪಟ್ಟ ಕುರಿಮರಿ ಅಂತ ಹೇಳ್ತೀವಿ. ಏನಂದ್ರೆ ದೇವರ ಯೋಜನೆ ಇದಾಗಿತ್ತು. ಸೈತಾನ ಕಡೆ ಸಿಗಾಕೊಳ್ತೀವಿ, ನಾವು ಪಾಪ ಮಾಡ್ತೀವಿ, ಕಡೆಗೆ ನಾವು ನಿತ್ಯ ಜೀವನ ಕಳ್ಕೊತೀವಿ. ಅದೇ ನಿತ್ಯ ಜೀವನ ಮತ್ತೆ ದೇವರನ್ನ ಅನುಗ್ರಹಿಸುವಾಗ ಈ ಲೋಕದಲ್ಲಿ ನಡೆಯುವಂತ ಘಟನೆಗಳು ಇವೆಲ್ಲವೂ ಬರ್ತದೆ. ಇವೆಲ್ಲಾ ಘಟನೆಗಳಲ್ಲಿ ಯೇಸು ಮಾಡಿದ ಅದ್ಭುತ ಕಾರ್ಯಗಳು, ಬಡವರನ್ನ ಯಾವ ರೀತಿ ದೇವರ ಕರುಣೆ ಏನು ಅನ್ನೋದನ್ನ ತಾವು ತೋರಿಸ್ಕೊಡ್ಬೇಕು. ಆದ್ರೂ ದೇವ್ರ ಯಾವಾಗಲೂ ಯೇಸು ಸ್ವಾಮಿ ತನ್ನ ಕೆಲಸನ ಬಿಟ್ಟಿಲ್ಲ. ದೇವರ ಸ್ವಭಾವವನ್ನ ಮಾಡೋದು, ದೇವರ ಕ್ರಿಯೆಗಳನ್ನ ತೋರಿಸಿದ್ರು. ಆದ್ರೆ ಅದನ್ನು ಪುನರುತ್ಥಾನದ ಮೂಲಕವಾಗಿ ಈ ಮರಣನ ಜಯಿಸಬೇಕಾಗಿತ್ತು. ಅದೇ ಇಬ್ರಿಯ 2:14 ಹೇಳಿದ್ನಲ್ಲ ನಿಮ್ಗೆ, ಆ ಮರಣದ ಕೊಂಡಿನ ಮುರಿಬೇಕಾದ್ರೆ ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಗಿತ್ತು. ಈ ಮಧ್ಯದಲ್ಲಿ ನೋಡ್ಕೊಡುವಾಗ ನಡೆಯುವಂತ ಘಟನೆಗಳು ಸೈತಾನನು ಸಂಪೂರ್ಣವಾಗಿ ಈ ಯಹೂದ್ಯರ ಮೂಲಕವಾಗಿ ಈ ಪಾಠದಲ್ಲಿ ಇದೆ ನೋಡಿ 15:16
15ನೇ ಮಾರ್ಕ 15:16 ಅವನು ಕೆಂಪು ಒಲಿಯನ್ನು ಸೂಚಿಸಿದ್ರು, ಅವನ ಅಪರಾಧಿ ಇಟ್ರು, ಅವನ ಯಹೋದ್ಯರಲ್ಲಿ ಯಹೋದ ಅರಸನ ಅಂತ ಕರ್ಕೊಂಡು ಎಳ್ಕೊಂಡು ಹೋದ್ರು, ಅಪಮಾನ ಮಾಡಿದ್ರು ಅಂತ ಬರೆದ್ಬಿಟ್ಟಿದೆ. ಹೀಗೆ ಅದನ್ನ ಮಾಡಿ ಕಡೆಗೆ ಅದು ನಡಿಬೇಕಾಗಿತ್ತು. ಇಷ್ಟೆಲ್ಲ ನಡೆದ್ರು ಕೂಡ ದೇವರು ತಾಳ್ಮೆ ಓಕೆ ಸಿಸ್ಟರ್, ಥ್ಯಾಂಕ್ ಯು. ಚರ್ಚೆಯಲ್ಲಿ ಉತ್ತಮವಾದ ಚರ್ಚೆಗಾಗಿ ಭಾಗವಹಿಸಿದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಲ್ಲಿಸ್ತೇನೆ. ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈಗ ಪ್ರಾರ್ಥನೆಯ ಸಮಯ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿರೋದಾದ್ರೆ ತಿಳಿಸಿ. ಸಿಸ್ಟರ್, ನಮ್ಮ ತಮ್ಮನ ಹೆಂಡತಿ ರೋಸ್ಲಿನ್ ಮತ್ತೆ ಆ ಮಗು ಜಸಿಂತ್ ಅಂತ, ಇಬ್ಬರು ಸ್ವಲ್ಪ ಜ್ವರದಿಂದ ಬೆಳ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಜಸಿಂತ್ ಮತ್ತೆ ರೋಸ್. ಸಹೋದರಿ ಲೀಲಾ ಬಸವರಾಜ್ ಅವರು ಪ್ರಾರ್ಥನೆ ಮಾಡಿ ಬೋಧಕರಾದ ಎಸ್.ಟಿ. ಸೌಲಮನ್ ರವರು ಅಂತ್ಯಾಶೀರ್ವಾದದಲ್ಲಿ ನಡೆಸಲು ವಿನಂತಿಸುತ್ತೇನೆ. ಬೋಧಕರಾದ ದಯಮಾಡಿ ಬರ್ಕೊಳ್ಳಿ. ರಾಧಮ್ಮ ಪ್ರಸನ್ನ ಪಾಸ್ಟರ್ ಅವರ ಮಗಳ ಹಾಗೆ ಪ್ರಸನ್ನ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಶರ್ಲಿನ್, ಅವ್ರ ಹೆಸರು ಶರ್ಲಿನ್ ಅಂತ ಹೇಳಿ. ಮೇಡಮ್ ಅದೆಲ್ಲಾದ್ರೂ ಹೇಳಿ ಅಂಕಲ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಓಕೆ, ಸಹೋದರ ಡೇವಿಡ್ ರವರು ಪ್ರಾರ್ಥನೆಯನ್ನ ಮಾಡ್ಬೇಕಾಗಿ ಕೇಳ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಖಂಡಿತ. ಸೊ ಕೇರಳದಲ್ಲಿ ವಯನಾಡಲ್ಲಿ ಆದಂತ ಘಟನೆ ನಮ್ಗೆಲ್ರಿಗೂ ಗೊತ್ತುಂಟು. ಸೊ ಅಲ್ಲಿ ಪರಿಸ್ಥಿತಿಗಾಗಿ ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡುವ. ಸಿಸ್ಟರ್, ಪಾಸ್ಟರ್ ಪ್ರಸನ್ನ ಕುಮಾರ್ ಅವರ ಮಗಳು ಅವರ ಒಂದು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ನೆಕ್ಸ್ಟ್ ಪ್ರಾರ್ಥನೆ ಮಾಡಿ. ನಂತರ ರಾಧಮ್ಮ ಐಸಿಯು ಕೆಪಿ ರವಿ ಬಳ್ಳಾರಿ ಅವರು, ರೋಸ್ಲಿನ್ ಮತ್ತೆ ಜಸಿಂತ್. ಮತ್ತೆ ರೋಸ್ಲಿನ್ ಮತ್ತೆ ಜಸಿಂತ್. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಮೇಡಮ್. ಲೋಕೇಶ್ ಅಂಕಲ್ ಕುಟುಂಬ. ನಮ್ ತಾಯಿಗಾಗಿ ಅಂಜಿನಮ್ಮ ಅಂತ ಅವ್ರ ಆರೋಗ್ಯಕ್ಕಾಗಿ ಪ್ರೇಯರ್ ಮಾಡಿ. ಓಕೆ, ಮತ್ತೆ ಕೇರಳದಲ್ಲಿ ವಯನಾಡ್ ಪ್ರಾರ್ಥನೆ ಮಾಡುವ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ವೇಳೆಯಲ್ಲಿ ಪ್ರಾರ್ಥಿಸುವಂತೆ ನಿನ್ನ ಕೃಪೆ ಮಾಡಿ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಂಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ನಿನ್ನ ಆಶೀರ್ವಾದ ನಿನ್ನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಇರಿಸಿ ಆಶೀರ್ವದಿಸಿ ಬಲಪಡಿಸು ಕರ್ತನೆ ಸ್ವಾಮಿ. ಮಳೆ ಅವಾಂತರದಿಂದ ಎಷ್ಟು ಅನಾಹುತಗಳನ್ನು ಸಂಭವಿಸುವುದು ಆಗ್ತದೆ ಕರ್ತನೆ ಸ್ವಾಮಿ. ಅದರಿಂದ ಎಷ್ಟೋ ಜನರು ಕಂಗಾಲಾಗಿದ್ದಾರೆ ಸ್ವಾಮಿ. ಅವ್ರನ್ನ ಆಶ್ವಸಿಸಿ ಬಲಪಡಿಸು. ಅವ್ರ ಮನೆ ಇಲ್ಲದೇನೆ ಅವರು ಒಂದು ಹೊತ್ತು ಊಟಕ್ಕೂ ಕಷ್ಟಪಡ್ತಾ ಇದ್ದಾರೆ ಸ್ವಾಮಿ. ಅವ್ರನ್ನ ಆಶ್ವಸಿಸು. ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ವಸ್ತು ವರದಾನಗಳನ್ನು ದಯಪಾಲಿಸಿ ಕೊಡು ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಈ ವಾಕ್ಯವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗುವಂತೆ ನಿನ್ನ ಕೃಪೆ ಮಾಡಿ ನಡೆಸು ಕರ್ತನೆ ಸ್ವಾಮಿ. ಈ ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಶರ್ಲಿನ ಅನಾರೋಗ್ಯದಲ್ಲಿರುವಾಗ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವ್ರು ಬೇಗ ಚೇತರಿಸಿಕೊಳ್ಳುವಂತೆ ನಿನ್ನ ಕೃಪೆ ಮಾಡು. ಅದೇ ರೀತಿಯಲ್ಲಿ ಸ್ವಾಮಿ ರಾಧಮ್ಮನ ಆಶ್ವಾಸ ಕರ್ತನೆ ಸ್ವಾಮಿ. ಅವರು ಅನಾರೋಗ್ಯದಲ್ಲಿರುವಾಗ ಅವ್ರನ್ನ
ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಟ್ಟದೆ ಪಾಲಿಸು. ವಿಶೇಷವಾಗಿ ಕರ್ತನೆ ಸ್ವಾಮಿ KP ರವಿ ಅವ್ರನ್ನ ಆಶ್ವಸಿ ಕರ್ತನೆ ಸ್ವಾಮಿ. ತುಂಬಾ ದಿನಗಳಿಂದ ಅವ್ರ ಕುಂದುಕೊರತೆಗಳನ್ನು ನೀಗಿಸ್ರಿ, ಅವ್ರ ಕುಟುಂಬದಲ್ಲಿ ಸಮಸ್ಯೆಯನ್ನು ಹೋಗಲಾಡಿಸ್ರಿ ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೆ ಸ್ವಾಮಿ. ಅವ್ರಿಗೆ ಏನೇನ್ ಕಷ್ಟ ತೊಂದ್ರೆ ಇದೆಯೋ ಗೊತ್ತಿಲ್ಲ, ಆದ್ರೆ ನೀ ಎಲ್ಲರ ಕಷ್ಟ ತೊಂದ್ರೆನು ಬಲ್ಲವನಾಗಿರುವಂತ ದೇವರು ಕರ್ತನೆ ಸ್ವಾಮಿ. ಅವ್ರ ಕೋರಿಕೆಗಳನ್ನು ಈಡೇರಿಸಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಚೈತನ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಸ್ವಾಮಿ ರೋಸ್ಲಿನ್ ಜಸ್ಲಿನ ಆಶ್ವಸಿ ಕಾಪಾಡು ಕರ್ತನೆ ಸ್ವಾಮಿ. ಆ ಮಕ್ಕಳನ್ನ ಆಶ್ವಸಿ ಬಲಪಡಿಸಿ ಅವರಿಗೆ ಆರೋಗ್ಯವಂತ ಜೀವನವನ್ನು ಕೊಟ್ಟು ಮುನ್ನಡೆಸು ಕರ್ತನೆ. ಲೋಕೇಶ್ ಅಂಕಲ್ ಕುಟುಂಬನ ಆಶ್ವಸು ಕರ್ತನೆ ಸ್ವಾಮಿ. ಅವರಲ್ಲೆಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಿ ಶಾಂತಿ ಸಮಾಧಾನ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಆಂಜಲಿನಮ್ಮನ್ನ ಆಶ್ವಸು ಕರ್ತನೆ ಸ್ವಾಮಿ. ಅವ್ರನ್ನು ಸಹ ಆರೋಗ್ಯವಂತರನ್ನಾಗಿ ಇರಿಸಿ ಕಾಪಾಡು. ವಿಶೇಷ ರೀತಿಯಲ್ಲಿ ಸ್ವಾಮಿ ವಯನಾಡಲ್ಲಿ ಆಗಿರುವಂತ ಈ ನೀರಿನ ಮಳೆಯಿಂದಾಗಿ ಕರ್ತನೆ ಸ್ವಾಮಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಆಶ್ವಸಿ ಕಾಪಾಡು ಕರ್ತನೆ ಸ್ವಾಮಿ. ಎಷ್ಟು ಜನ ಮನೆಗಳನ್ನು ಹೋಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಕರ್ತನೆ ಸ್ವಾಮಿ. ಅವ್ರ ಕುಟುಂಬಕ್ಕೆ ಶಾಂತಿ ಸಮಾಧಾನವನ್ನು ಕೊಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡು ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನೀನೇ ಆದಿ ಅಂತ್ಯ ಸರ್ವಶಕ್ತನಾದ ದೇವರು. ನಿನ್ನ ಕೃಪೆಯಿಂದಲೇ ಇವೆಲ್ಲವನ್ನು ಸಾಗಬೇಕಾಗಿದೆ ಕರ್ತನೆ ಸ್ವಾಮಿ. ಹಾಗಾಗಿ ಅವ್ರನ್ನ ಆಶ್ವಸಿ ಬಲಪಡಿಸು ಕರ್ತನೆ ಸ್ವಾಮಿ. ನನ್ನ ನಂಬಿದ ಮಕ್ಕಳಿಗೆ ಕೈ ಬಿಡಲೇ ಎಂಬುದಾಗಿ ಹೇಳಿದಿ ಕರ್ತನೆ ಸ್ವಾಮಿ. ನಿನ್ನ ನಂಬಿದ ಮಕ್ಕಳಿಗೆ ಯಾವತ್ತೂ ಕೈ ಬಿಡದೆ ಕೈ ಹಿಡಿದು ನಡೆಸುತ್ತಾ ಆಶ್ವಸಿ ಪರಾಮರಿಸಿ ಕಾಪಾಡು ಕರ್ತನೆ ಸ್ವಾಮಿ. ಈ ಝೂಮ್ ಕಾರ್ಯಕ್ರಮವನ್ನು ನಡೆಸ್ತಕ್ಕಂತ ಪಾಸ್ಟರ್ ರಾಜು ಸರ್ ಅವ್ರನ್ನ ಹಾಗೂ ಅವರಿಗೆ ಸಹಾಯಕಳಾಗಿ ನಿಂತಿರ್ತಕ್ಕಂತ ಸವಿತರ್ನ ಆಶ್ವಸಿ ಬಲಪಡಿಸು ಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಈ ಮಳೆಯಿಂದ ಇನ್ನು ಬೇರೆ ಬೇರೆ ಯಾವ ಕಡೆನೂ ಏನೇನು ಸಂಭವಿಸ್ತದೆ ಗೊತ್ತಿಲ್ಲ ಕರ್ತನೆ. ನೀನು ಆಶ್ವಸಿ ಕಾಪಾಡು ಕರ್ತನೆ ಸ್ವಾಮಿ. ನಾವು ಬೇಡಿ ಬಿಟ್ಟಿರ್ತ ಪ್ರತಿಯೊಂದು ವಸ್ತುಗಳನ್ನು ಆರೋಗ್ಯ ಭಾಗ್ಯವನ್ನು ಪ್ರತಿಯೊಬ್ಬೊಬ್ಬರಿಗೆ ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಈ ಝೂಮಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಕುಟುಂಬನ ಆಶ್ವಸು ಕರ್ತನೆ ಸ್ವಾಮಿ. ಅವರಿಗೆ ಬೇಡಿ ಬಿಟ್ಟ ಪ್ರತಿಯೊಂದು ವಸ್ತುಗಳನ್ನು ವರದಾನಗಳನ್ನು ಆರೋಗ್ಯವನ್ನು ಚೈತನ್ಯವನ್ನು ಕೊಟ್ಟು ದಯಪಾಲಿಸಿ ಅವರ ನಡೆಸೆಂದು ನಿನ್ನಲ್ಲಿ ಪ್ರಾರ್ಥಿಸುವಂತಳಾಗಿದ್ದೇನೆ ಕರ್ತನೆ. ಹೀಗೆ ನೀನು ನಮ್ಮ ಜೊತೆಗಾರನಾಗಿದ್ದು ದೇವ ಆಶ್ವಸಿ ಬಲಪಡಿಸಿ ಮುನ್ನಡೆಸ ಬರ್ಬೇಕೆಂದು ಪ್ರಿಯೋಡೇನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇನೆ ನಮ್ಮ ತಂದೆ, ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡೋರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ, ಆಮೇನ್. ಅಂತ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ ಸಮಾಧಾನವು ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ ಸರ್ವರೊಂದಿಗೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ, ಆಮೇನ್. ಸಭಾಶಾಲೆಯ ಪಾಠವನ್ನ ಸವಿವರಾಗಿ ತಿಳಿಸಿಕೊಟ್ಟಂತ ಬೋಧಕರಾದ ರಾಜುರವರಿಗೂ, ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಬೋಧಕ